ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತು ನಾನು ನಿಮಗೆ ಕೈನ್ ಮಾಸ್ಟರ್ದು A to Z ಎಡಿಟಿಂಗ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲರಿಗೂ ಎಡಿಟಿಂಗ್ ಗೊತ್ತಿಲ್ಲ, ಸೊ ತಿಳ್ಕೊಳ್ಳಿ. ಆ್ಯಂಡ್ ಫ್ಯೂಚರ್ಸ್ ಏನಿದೆ ಕೈನ್ ಮಾಸ್ಟರಲ್ಲಿ, ಅದು ನಿಮ್ಮದು ಒಂದು ಡೌಟ್ನು ನಾನು ಮಿಸ್ ಮಾಡಲ್ಲ. ಎಲ್ಲ ಡೌಟ್ ಇಲ್ಲಿ ಕ್ಲಿಯರೇ ಮಾಡೇ ಹೋಗ್ತೀನಿ ಕೈನ್ ಮಾಸ್ಟರಲ್ಲಿ. ಆ್ಯಂಡ್ ಇನ್ನೂ ಕೆಲವೊಬ್ಬರು ನನಗೆ ಕೇಳ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಈಗ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅಂದರೆ ಕಾರ್ಟೂನ್ ಟೈಪಲ್ಲಿ ಈಗ ಒಂದು ವೀಡಿಯೋ ಮಾಡಿದರೆ ಅದನ್ನು ಕಾರ್ಟೂನ್ ಟೈಪಲ್ಲಿ ಕನ್ವರ್ಟ್ ಮಾಡೋದು, ಅದು ಯಾವ ಥರ ಅಂತ. ಅದೂ ಕೈನ್ ಮಾಸ್ಟರಲ್ಲಿ ಫ್ಯೂಚರ್ ಇದೆ, ಅದು ಎಲ್ಲಿದೆ ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದು ಯಾವ ಥರ ಮಾಡೋದಂತಲೂ ಹೇಳ್ತೀನಿ. ತುಂಬ ಸಿಂಪಲ್ ಪ್ರೊಸೆಸಲ್ಲಿ ಆ್ಯಂಡ್ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ವೀಡಿಯೋ ತುಂಬ ಲಾಂಗ್ ಆಗ್ಬೋದು. ಸೊ ನೀವು ಎಲ್ಲ ಕ್ಲಿಯರಾಗಿ ನೋಡಿ, ಎಲ್ಲ ನಿಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ ಯಾವ ಥರ ಎಡಿಟಿಂಗ್ ಮಾಡೋದು, ಯಾವ್ಯಾವ ಫೀಚರ್ ಯಾವ್ಯಾವ್ದಕ್ಕೆ ಬರುತ್ತೆ, ಅದು ಯಾವ ಥರ ಏನು ಎತ್ತ ಅಂತ. ಓಕೆ ನಂಗೆ ಸೊಬ್ಬನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾವು ಇಲ್ಲಿ ಲಾಂಗ್ ವೀಡಿಯೋ ತಗೊಳ್ಳೋದಾದರೆ 16:9 ತೊಗೋಬೇಕು. ಶಾರ್ಟ್ ವೀಡಿಯೋ ಮಾಡೋದಾದರೆ 9:16 ರೇಷಿಯೋ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಓಕೆನಾ, ನಾನು 16:9ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಲಾಂಗ್ ವೀಡಿಯೋನ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ನಂದು ನಾರ್ಮಲ್ ವೀಡಿಯೋ ಯಾವುದು ಎಡಿಟ್ ಮಾಡಿಲ್ಲ, ಆ ವೀಡಿಯೋನ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋತೀನಿ. ಓಕೆನಾ, ಆ ವೀಡಿಯೋ ನಾನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ಎಡಿಟ್ನ ಮಾಡ್ಬೋದು. ಟ್ರಿಮ್, ಲೆಫ್ಟು, ಸ್ಪ್ಲಿಟ್ಟು ಆ್ಯಂಡ್ ಮಿಕ್ಸ್ಚರು ಇವೆಲ್ಲ ಏನು ಅಂತ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಸಿಂಪಲಿ ವೀಡಿಯೋ ಮೇಲೆ ಟ್ಯಾಪ್ ಮಾಡೋದಾದರೆ ಎಲ್ಲ ಆಪ್ಷನ್ ನಿಮಗೆ ಶೋ ಆಗುತ್ತೆ. ಓಕೆನಾ, ಸೊ ಇದು ನಾರ್ಮಲ್ ವೀಡಿಯೋ ನೋಡ್ಕೊಳ್ಳಿ ನಂದು ಯಾವ ಥರ ಬರ್ತಿದೆ ಅಂತ. ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನು ನಾನು ಯಾವ ಥರ ಕಟ್ ಮಾಡ್ತೀನಿ ಅಂತಲೂ ನೋಡ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ನಾನು ಒಂದು ಕಡೆ ಕೆಮ್ತೀನಿ, ಆ ಕೆಮ್ಮದನ್ನು ಯಾವ ಥರ ನಾನು ಸ್ಪ್ಲಿಟ್ ಮಾಡ್ತೀನಿ ಮಧ್ಯದಲ್ಲಿರೋ ಪಾರ್ಟ್ನ ಅಂತ ನಾನು ನೋಡೋಣ. ಸೊ ಇಲ್ಲಿಗೆ ನಾನು ಕೆಮ್ಮಿದ್ದೀನಿ, ಇಲ್ಲಿಗೆ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ದೀನಿ. ಓಕೆನಾ, ಸೊ ಇಲ್ಲಿಗೆ ಸ್ವಲ್ಪ ಸೈಡ್ ಮಾಡ್ಕೊತೀನಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಾನು ಕೆಮ್ಮದು. ಓಕೆನಾ, ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ಇಲ್ಲಿ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಲೆಫ್ಟ್ನು ಮಾಡಬಾರ್ದು, ರೈಟ್ನು ಮಾಡಬಾರ್ದು, ಮಧ್ಯದಲ್ಲಿ ಇದೆಯಲ್ಲ ಇಲ್ಲಿ 3ನೇ ಆಪ್ಷನಲ್ಲಿ ಸ್ಪ್ಲಿಟ್ ಅಂತ, ಸಿಂಪಲಿ ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಅಲ್ಲಿಂದ ಟ್ಯಾಪ್ ಮಾಡಿದರೆ ಏನಾಗುತ್ತೆ, 2 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ ನಮ್ಮ ವೀಡಿಯೋ. ಓಕೆನಾ, 2 ಪಾರ್ಟಲ್ಲಿ ಡಿವೈಡ್ ಆದಾಗ ಆಗ ಏನಾಗುತ್ತೆ, ನಮಗೆ ಈಸಿ ಆಗುತ್ತೆ ಮಧ್ಯದ ಪಾರ್ಟದ್ದು ಕಟ್ ಮಾಡ್ಕೊಳ್ಳೋಕ್ಕೆ. ಓಕೆನಾ ಗೈಸ್, ಸೊ ಈ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಎಲ್ಲಿವರೆಗೂ ಕೆಮ್ಮಿದ್ದೀನಿ ಅಲ್ಲಿಗೆ ಸ್ಟಾಪ್ ಮಾಡ್ಕೊತೀನಿ. ಓಕೆನಾ, ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡಾದಮೇಲೆ ಓಕೆ ಇಲ್ಲಿವರೆಗೂ ನಾನು ಕೆಮ್ಮಿದ್ದೀನಿ. ಸೊ ಇಲ್ಲಿಂದ ನನಗೆ ಈ ಪಾರ್ಟ್ ಬಂದುಬಿಟ್ಟು ಬೇಡ, ಇಷ್ಟಿನ ಪಾರ್ಟು. ಸೊ ಏನು ಮಾಡ್ತೀನಿ, ಟ್ರಿಮ್ ಲೆಫ್ಟಿಗೆ ಮಾಡ್ತೀನಿ. ಆ ಟ್ರಿಮ್ ಲೆಫ್ಟ್ ಅಂದರೆ ಆ ಕಡೆ ಸೈಡು, ಲೆಫ್ಟ್ ಸೈಡು ಪಾರ್ಟ್ ನಮಗೆ ಬೇಡ. ಈ ರೆಡ್ ಲೈನಿಂದ ಈ ಕಡೆ ಎಲ್ಲೋ ಲೈನ್ ಪಾರ್ಟ್ ಇದೆಯಲ್ಲ ಅಲ್ಲಿವರೆಗೂ. ಸೊ ಏನಾಯಿತು, ನಾನು ಅದು ಕೆಮ್ಮಿದ್ನಲ್ಲ ಆ ಪಾರ್ಟ್ ಬಂದುಬಿಟ್ಟು ರಿಮೂವ್ ಆಗಿದೆ. ಸೊ ನೀವು ನೋಡ್ಬೋದು, ಒಂದು ಸಲ ಪ್ಲೇ ಮಾಡ್ತೀನಿ. ಸೊ ನಾನು ಕೆಮ್ಮಿದ್ನಲ್ಲ ಆ ಪಾರ್ಟ್ ಇಲ್ಲ, ರಿಮೂವ್ ಆಗಿದೆ. ಓಕೆನಾ, ಇದೇ ಥರನೂ ನೀವು ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಮಾಡೋದು. ಸೊ ಲೆಫ್ಟ್ ಸೈಡಲ್ಲಿದ್ದರೆ ಲೆಫ್ಟ್ ಸೈಡಿಗೆ ಟ್ರಿಮ್ ಮಾಡಿ, ರೈಟ್ ಸೈಡಲ್ಲಿದ್ದರೆ ರೈಟ್ ಸೈಡಿಗೆ ಟ್ರಿಮ್ ಮಾಡಿ. ಮಧ್ಯದಲ್ಲಿದ್ದರೆ ಫಸ್ಟು ಸ್ಪ್ಲಿಟ್ ಮಾಡ್ಕೊಳ್ಳಿ, ಆಮೇಲೆ ಸ್ಪ್ಲಿಟ್ ಮಾಡ್ಕೊಂಡಾದಮೇಲೆ ಆ ಪಾರ್ಟ್ನ ನೀವು ಟ್ರಿಮ್ ಲೆಫ್ಟ್ ಇಲ್ಲ ರೈಟಿಗೆ ಮಾಡ್ಕೋಬೋದು. ಓಕೆನಾ, ಸೊ ಸಾರಿ ಇದು ಎಲ್ಲಿಗೆ ಹೋಯಿತು. ಓಕೆ ಇದಾಯಿತು ನಮ್ಮದು ಕೆಲಸ. ಸೊ ಮಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿದರೆ ಏನು, ನಮ್ಮ ಸೌಂಡ್ ಬಂದುಬಿಟ್ಟು ಕಮ್ಮಿ ಆಗುತ್ತೆ. ಮಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿದರೆ ಓಕೆನಾ, ನೋಡಿದರೆ ನಾನು ಸೌಂಡ್ ಎಲ್ಲ ಕಮ್ಮಿ ಮಾಡಿದ್ದೀನಿ, ಕಮ್ಮಿ ಆಗಿದೆ. ಸೊ ಮತ್ತೆ ಮಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಸೌಂಡನ್ನ ಜಾಸ್ತಿ ಮಾಡ್ಕೊತೀನಿ, ಯಾಕಂದರೆ ಈ ವಾಲ್ಯೂಮ್ ಬೇಕು. ನಿಮಗೆ ವಾಲ್ಯೂಮ್ ಏನಾದರೂ ಬೇಡ ಅಂದರೆ ನೀವೇನು ಮಾಡಿ, ಫುಲ್ ಕಮ್ಮಿ ಮಾಡ್ಕೋಬೋದು ಈ ವಾಲ್ಯೂಮ್ನ. ವೀಡಿಯೋದಲ್ಲಿ ವಾಲ್ಯೂಮ್ ಇರೋದು, ಬೇರೆ ಏನಾದರೂ ಮ್ಯೂಸಿಕ್ ಏನಾದರೂ ನೀವು ಆ್ಯಡ್ ಮಾಡೋದಾದರೆ ಈ ಮಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೌಂಡನ್ನ ಕಮ್ಮಿ ಮಾಡ್ಕೋಬೋದು. ಅದಾದಮೇಲೆ ಸ್ಪೀಡ್ ಗೈಸ್ ಏನಂದರೆ, ಇದು ನಾವು ಸ್ಪೀಡ್ ಜಾಸ್ತಿ ಮಾಡ್ಬೋದು. 1.5 ಅಲ್ಲಿದ್ದರೆ 2x ಅಲ್ಲಿದ್ದರೆ ಅದೆಲ್ಲ ಸ್ಪೀಡು, 1x ಅಲ್ಲಿದ್ದರೆ ಅದು ಬಂದುಬಿಟ್ಟು ಸ್ಪೀಡ್ ಕಮ್ಮಿ ಆಗೋದು. ಸೊ 1.5x ಅಲ್ಲಿ ನೀವು ಸ್ಪೀಡನ್ನ ನೋಡ್ಕೊಳ್ಳಿ, ಅದು ಯಾವ ಥರ ನಿಮಗೆ ಶೋ ಆಗುತ್ತೆ. ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಒಂದು ಸಲ ನಿಮಗೆ 1.5x ಅಲ್ಲಿ ಹಾಕಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಈಗ ಪ್ಲೇ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸ್ಪೀಡಾಗಿ ಬಂದುಬಿಟ್ಟು ಪ್ಲೇ ಆಗ್ತಿದೆ. ಇದು ಸ್ಪೀಡು. ನೀವು ಯಾರೆಲ್ಲ ವ್ಲಾಗರ್ಸ್ ಇದ್ದೀರಾ ಅವರೆಲ್ಲ ಬೇಕಿದ್ರೆ ಏನಾದರೂ ಸ್ಪೀಡಾಗಿ ಏನಾದರೂ ನೀವು ಕೆಲಸ ಏನಾದರೂ ಮಾಡ್ಕೊತಾ ಇದ್ದರೆ ಅದನ್ನು ನೀವು ಸ್ಪೀಡನ್ನ ಮಾಡ್ಕೋಬೋದು. ವ್ಲಾಗರ್ಸ್ ಏನಿರ್ತೀರ ಆ ಅಷ್ಟು ಪಾರ್ಟ್ನ ನೀವು ಸ್ಪೀಡ್ ಮಾಡೋದಾದರೆ ನೀವು ಸ್ಪೀಡನ್ನ ಮಾಡ್ಕೋಬೋದು. ಇನ್ನೂ ಮಾಡೋದಾದರೆ 2 ಅಲ್ಲಿ ನೀವು ಇಡ್ಬೋದು. ಓಕೆನಾ, ಅದಾದಮೇಲೆ ಸೊ ನೀವು ನೋಡಿದ್ರಲ್ಲ ಎಷ್ಟು ಸ್ಪೀಡ್ ಆಗಿದೆ. ನಾನು ಸ್ಪೀಡ್ನೇ ತೋರಿಸ್ತಾ ಇರೋದು. ಸೊ 1ಅಲ್ಲೂ ಇಡ್ಬೋದು, 2ಅಲ್ಲೂ ಇಡ್ಬೋದು, 3ಅಲ್ಲೂ ಇಡ್ಬೋದು. ಅಂದರೆ ನಾನು ಆ ಕಡೆ ಸೈಡ್ ತೋರಿಸ್ತಿಲ್ಲ, ಇಲ್ಲ ಪಾಯಿಂಟ್ಸ್ ಇದ್ದಾವಲ್ಲ, ಪಾಯಿಂಟ್ಸು 1 2 3 4 5 ಅಂತ ಪಾಯಿಂಟ್ಸು ಡಾಟ್ ಥರ, ಆ ಡಾಟ್ನ ನೀವು ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡನ್ನ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ತುಂಬ ಸ್ಪೀಡ್ ಬೇಕಂದರೆ ನೀವು ಆ ಕಡೆ ಸೈಡ್ ಹೋದರೆ ಇನ್ನೂ ತುಂಬ ಸ್ಪೀಡ್ ನಿಮಗೆ ಸಿಗುತ್ತೆ ಆಪ್ಷನ್ನು ನೋಡೋಕ್ಕೆ, ನೀವು ಅದನ್ನು ಸೆಲೆಕ್ಟ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ನಾವು ಇದು ನೋಡಿದ್ವಿ ಸ್ಪೀಡಿಂದು ಯಾವ ಥರ ಸ್ಪೀಡ್ ಆಗುತ್ತೆ ಅಂತ.
ಸೊ ಇದಾಯಿತು ನಮ್ಮದು ಸ್ಪೀಡಿಂದು ಕೆಲಸ. ಇನ್ನು ನೀವು ಏನಾದರೂ ಸ್ಲೋ ಮೋಷನ್ ಏನಾದರೂ ಮಾಡೋದಾದರೆ ಈ ಕಡೆ ಸೈಡ್ ಲೆಫ್ಟ್ ಸೈಡಲ್ಲಿ ನಿಮಗೆ 0.5 ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀವು ಹಾಕಿದರೆ ಅದು ಫುಲ್ ಸ್ಲೋ ಆಗುತ್ತೆ ಸ್ಪೀಡು. ನಿಮ್ಮದು ಏನಿದೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಬಂದುಬಿಟ್ಟು ನಮ್ಮದು ವಿಡಿಯೋದು ಸ್ಲೋ ಮೋಷನು ಮತ್ತು ಸ್ಪೀಡು ಮಾಡೋದು, ಓಕೆನಾ. ಇದು 1ಅಲ್ಲಿದ್ದರೆ ನಾರ್ಮಲ್ ನಾವು ಯಾವ ಥರ ಶೂಟ್ ಮಾಡಿರ್ತೀವಿ ಅದೇ ಥರ ನಾರ್ಮಲಾಗಿ ಬರುತ್ತೆ. 1ಅಲ್ಲಿದ್ದರೆ 0.5ಅಲ್ಲಿದ್ದರೆ ಅದು ತುಂಬ ಕಮ್ಮಿ ಸ್ಪೀಡು ಸ್ಲೋ ಮೋಷನ್ನು. ಆ ಕಡೆ ಸೈಡ್ ಹೋದರೆ 1.5ಗೆ ಅದು ಸ್ಪೀಡು ತುಂಬ ಜಾಸ್ತಿ. ಇದಾಯಿತು ನಮ್ಮದು ಸ್ಪೀಡ್ದು ಕೆಲಸ. ಈಗ ರಿಸರ್ವ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮದು ಪಾರ್ಟ್ ಏನಾಗಿರುತ್ತೆ, ಈಗ ಸ್ಟಾರ್ಟಿಂಗಿಂದ ನಾವೇನು ವೀಡಿಯೋ ಮಾಡಿರ್ತೀವಿ ಅದು ನಮ್ಮದು ಬ್ಯಾಕಿಂದ ಫಸ್ಟ್ ಆಗುತ್ತೆ, ಫಸ್ಟಿಂದ ಬ್ಯಾಕ್ ಆಗುತ್ತೆ, ಐ ಮೀನ್ ಎಂಡಿಂಗ್ ಪಾಯಿಂಟಿಗೆ ಬರುತ್ತೆ, ಮತ್ತು ಎಂಡಿಂಗ್ ಪಾಯಿಂಟಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಬರುತ್ತೆ. ಇದು ಅಷ್ಟು ಯೂಸ್ ಆಗೋಲ್ಲ ಅನಿಸುತ್ತೆ, ಬಟ್ ಆದರೂ ನಿಮಗೆ ಈ ಆಪ್ಷನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಏನು ರಿಸರ್ವ್ ಅಂದರೆ ಏನು ಅಂತ, ರಿಸರ್ವಿಂಗ್ ಅಂದರೆ, ಓಕೆನಾ. ಸೊ ಇದು ಬಂದುಬಿಟ್ಟು ನೀವು ಒಂದು ಸಲ ಕೇಳ್ಕೊಳ್ಳಿ, ನಿಮಗೆ ಬೇರೆ ವಾಯ್ಸೇ ಯಾವುದೋ ಬರುತ್ತೆ ಇದರೆಲ್ಲ ಹಾಕಿದರೆ. ನಾವು ಯಾವುದೋ ಕಂಟ್ರಿಯಲ್ಲಿ ಮಾತಾಡ್ತಿರಂಗೆ ಕಾಣುತ್ತೆ, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಬರೋದೇ ಇಲ್ಲ ಇದರಲ್ಲಿ ರಿವರ್ವಿಗೆ ಹಾಕಿದರೆ, ಓಕೆನಾ. ಸೊ ಇದು ಬಂದುಬಿಟ್ಟು ಜಾಸ್ತಿ ಯಾರು ಯೂಸ್ ಮಾಡಲ್ಲ ಅನಿಸುತ್ತೆ. ಸೊ ಆದರೂ ನಿಮಗೆ ತೋರಿಸಿದ್ದೀನಿ ಈ ಆಪ್ಷನ್ನು ಇದೆ, ರಿವರ್ವ್ ಆಪ್ಷನ್ನು. ನೀವು ಬೇಕಿದ್ದರೆ ಯೂಸ್ನ ಮಾಡ್ಕೋಬೋದು. ಬೇರೆ ಏನಾದರೂ ಶಾರ್ಟ್ ವೀಡಿಯೋ ಬೇರೆ ಏನಾದರೂ ಮಾಡ್ತಾಯಿದ್ರೆ, ಇಲ್ಲ ನೀವು ರಿವರ್ವಿಗೆ ಮಾಡೋದಾದರೆ ಅದು ಮಾಡ್ಕೋಬೋದು. ಮತ್ತು ನಾನೇನು ಮಾಡ್ತೀನಿ, ನಾರ್ಮಲಿಗೆ ತಗೊಬರ್ತೀನಿ. ಈಗ ರಿವರ್ವ್ ಏನು ಆನ್ ಮಾಡಿದೆ ಅದನ್ನು ಆಫ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಸಿಂಪಲಿ ಇದನ್ನು ಪ್ರೊಸೆಸಿಂಗ್ ಆಗಕ್ಕೆ ಬಿಡ್ತಾ ಇದ್ದೀನಿ, ಓಕೆನಾ. ಓಕೆ, ಇದಾಗ್ತಿದೆ ಪ್ರೊಸೆಸಿಂಗ್. ಸೊ ಇದಾಯಿತು ನಮ್ಮದು ರಿವರ್ವ್ ಏನು ಕೆಲಸ ಇದೆ, ಇದಾಯಿತು. ಕೆಲಸನೂ ಟಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ನೇ ಆಪ್ಷನಲ್ಲಿ ಏನಿದೆ, ಪೆನ್ ಆ್ಯಂಡ್ ಝೂಮ್ ಅಂದರೆ ಏನು. ಸೊ ನಾವು ಝೂಮ್ ಮಾಡ್ಕೊಳ್ಳೋದು. ನಾನು ತುಂಬ ಜಾಸ್ತಿ ಝೂಮ್ನ ಯೂಸ್ ಮಾಡ್ತೀನಿ ನನ್ನ ವೀಡಿಯೋಸಲ್ಲಿ. ನಿಮಗೆ ಹೇಳೂ ಕೊಟ್ಟಿದ್ದೀನಿ, ಯಾರೆಲ್ಲ ಕಾಟನ್ ವೀಡಿಯೋಸ್ ನೋಡ್ತೀರಾ ಅವ್ರಿಗೆ ಗೊತ್ತೇ ಇರುತ್ತೆ ನನ್ನ ಪೆನ್ ಆ್ಯಂಡ್ ಝೂಮ್ ಏನಂದರೆ, ಓಕೆನಾ. ಆದರೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪೆನ್ ಆ್ಯಂಡ್ ಝೂಮ್ ಅಂದರೆ. ಸೊ ನೋಡಿ ಗಾಯ್ಸ್, ಈಗ ಝೂಮ್ ಮಾಡ್ಕೊಳ್ಳೋದು. ಈಗ ಯಾರಾದರೂ ಆ ಕಡೆ ಸೈಡಲ್ಲಿ ಏನಾದರೂ ಕಾಣಿಸ್ತಾ ಇದ್ದರೆ, ಇಲ್ಲ ಬಟ್ಟೆ ಗಿಟ್ಟೆ ಯಾರಾದರೂ ಹಾಕಿದರೆ, ಇಲ್ಲ ಆ ಕಡೆ ಪಾರ್ಟು ನಮಗೆ ಕಾಣಿಸ್ಲೇಬಾರ್ದು, ಅದು ವೀಡಿಯೋದಲ್ಲಿ ಇರಲೇಬಾರ್ದಂದರೆ ನೀವು ಝೂಮ್ನ ಮಾಡ್ಕೊಳ್ಬೋದು ಈ ಥರ, ಓಕೆನಾ. ಇದು ಬಂದುಬಿಟ್ಟು ಝೂಮು. ಈ ಥರ ನೀವು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿದರೆ ಅದು 2 ಸೈಡಿಂದನೂ ಝೂಮ್ ಆಗುತ್ತೆ. ಬೈ ಚಾನ್ಸ್ ನಾವೇನಾದರೂ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಝೂಮ್ ಆಗ್ತಾ ಝೂಮ್ ಔಟ್ ಆಗಿಬಿಡುತ್ತೆ, ಮತ್ತು ವಾಪಸ್ ನಿಮ್ದು ಅದೆಲ್ಲ ಶೋ ಆಗುತ್ತೆ. ಸೊ ಈಕ್ವಲ್ ಮೇಲೆ ಕ್ಲಿಕ್ ಮಾಡೋದು ತುಂಬ ಇಂಪಾರ್ಟೆಂಟು, ಓಕೆನಾ. ಸೊ ಝೂಮ್ ಮಾಡೋರು ಯಾರೆಲ್ಲ ಇದ್ದೀರಾ ಅವರೆಲ್ಲ, ಓಕೆನಾ ಗೈಸ್. ಇದಾಯಿತು ನಮ್ಮದು ಝೂಮಿಂಗ್ ಕೆಲಸ. ಅದಾದಮೇಲೆ ರೂಟ್ ಮಿರರಿಂಗ್ ಅಂತ ಇದೆಯಲ್ಲ, ಸೊ ಇದು ನಾವು ಈ ಕಡೆಯಿಂದ ಈ ಕಡೆ ತಗೊಬರ್ಬೋದು. ಈಗ ನಾನು ಈ ಕಡೆ ಏನು ಸೈಜಲ್ಲಿ ಮಾತಾಡ್ತಾ ಇದ್ದೀನಿ, ಸೊ ಈ ಕಡೆ ಸೈಡಾಗಿ ನೀವು ತಗೊಬರೋದಾದರೆ ತಗೊಬರ್ಬೋದು. ಇದು ರೂಟ್ ಮಿರರಿಂಗ್ ಅಂತಾರಲ್ಲ ಆ ಥರ ಟೈಪಲ್ಲಿ, ಓಕೆನಾ. ಸೊ ಯಾರೆಲ್ಲ ಫ್ರಂಟ್ ಕ್ಯಾಮ್ರಾದಿಂದ ಮಾಡಿರ್ತೀರ ಅವರು ಬೇಕಿದ್ರೆ ಈ ಥರ ಮಾಡ್ಕೋಬೋದು. ಮಿರರಿಂಗ್ ಏನು ಇದೆ, ಈ ಕಡೆ ಸೈಡು ಬೇಕಿದ್ರೆ ನಿಮ್ಗೆ ಆ ಕಡೆ ಸೈಡ್ ಮಾಡ್ಕೋಬೋದು, ಇಲ್ಲ ಈ ಕಡೆ ಬೇಕಂದ್ರೂ ನೀವು ಮಾಡ್ಕೋಬೋದು, ಓಕೆನಾ. ಇದಾಯಿತು ನಮ್ಮದು ರೂಟ್ ಮಿರರಿಂಗ್. ಇದೂ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನಮ್ಮ ವೀಡಿಯೋಗೆ ಯೂಸ್ ಆಗುತ್ತೆ. ಅದಾದಮೇಲೆ ಫಿಲ್ಟರು, ನೆಕ್ಸ್ಟ್ನೇ ಆಪ್ಷನ್ ಬರುತ್ತೆ ಫಿಲ್ಟರ್. ಈಗ ನೀವು ನೋಡ್ಬೋದು ಫಿಲ್ಟರ್ ಯಾರೆಲ್ಲ ಚೆನ್ನಾಗಿ ಕಾಣಲ್ಲ ಅವ್ರು ಫಿಲ್ಟರ್ನ ಯೂಸ್ ಮಾಡ್ಕೋಬೋದು. ಸೊ ಫಿಲ್ಟರ್ ಯೂಸ್ ಮಾಡಿದ್ರೆ ನೋಡಿ ಈ ಥರ ತುಂಬ ಬ್ರೈಟ್ನೆಸ್ ಆಗಿ ಬಂದುಬಿಡುತ್ತೆ, ಫೇಸಲ್ಲಿ ತುಂಬ ವೈಟಾಗಿ ಕಾಣಿಸ್ತೀರ. ಸೊ ಫಿಲ್ಟರ್ ಅಂದರೆ ಅಷ್ಟೂ ಇಡಬೇಡಿ, ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ನಾನು ಅಡ್ಜಸ್ಟ್ ಮಾಡ್ತಿದ್ದೀನಲ್ಲ, ಈ ಥರ ಬೇಕಿದ್ರೆ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ನಿಮ್ಮದು ಏನು ಫಿಲ್ಟರ್ ಇದೆ ಆ ಫಿಲ್ಟರಲ್ಲಿ, ಓಕೆನಾ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಫಿಲ್ಟರ್ನ ಇಡ್ಬೋದು. ಇದಾಯಿತು ನಮ್ಮದು ಫಿಲ್ಟರ್ ಕೆಲಸ, ಓಕೆನಾ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ನಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ ನಾನು ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ತೀನಂತ, ಓಕೆನಾ. ಇದರಲ್ಲಿ ಬಂದುಬಿಟ್ಟು ನೀವು ಯಾರೆಲ್ಲ ಬ್ಲಾಗಿಂಗ್ ಮಾಡ್ತೀರಾ ಇಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಇದು ಅಡ್ಜಸ್ಟ್ಮೆಂಟ್. ಕಲ್ತ್ಕೊಂಡ್ರೆ ನಿಮಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಡ್ಜಸ್ಟ್ಮೆಂಟ್, ಓಕೆನಾ. ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ನೋಡಿ 1% ಆದರೂ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ನಿಮ್ಮದು ಕಲರು ಎಲ್ಲ ಡಿಫ್ರೆಂಟ್ ನೀವು ವೀಡಿಯೋನ ಜಸ್ಟ್ ನೋಡ್ಕೊಳ್ಳಿ ನಾನು ಮಾಡ್ತಾ ಇರೋದು. ಈ ಕಡೆ ಹೋದರೆ ಫುಲ್ಲು ಒಂಥರ ಹೊಗೆ ಟೈಪಲ್ಲಿ ನಿಮ್ಮದು ಶೋ ಆಗುತ್ತೆ, ಶ್ಯಾಡೋ ಏನು ಫುಲ್ ವೈಟು ಸ್ವಲ್ಪ ವೈಟು ಅದರಲ್ಲಿ ಕಾಣುತ್ತೆ, ಓಕೆನಾ. ಅದಾದಮೇಲೆ ಕೆಳಗಡೆ ನೀವು ಇನ್ನೊಂದು ಆಪ್ಷನಲ್ಲಿ ಬೇಕಿದ್ರೆ ಸ್ಯಾಚುರೇಷನ್ನ ಈ ಥರ ಜಾಸ್ತಿ ಮಾಡ್ಬೋದು, ಈ ಥರ ಕಮ್ಮಿ ಮಾಡ್ಬೋದು,
ನಿಮ್ಮ ಅಕಾರ್ಡಿಂಗ್. ಈ ಕಡೆ ಬಂದರೆ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರುತ್ತೆ. ಸೊ ಇದನ್ನು ನಾವು ಮಧ್ಯಕ್ಕೆ ಇಡೋಣ. ಇದನ್ನು ಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಪಾರ್ಟ್ನ ನೀವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಮಾಡಬೇಕು. ಈಗ ರೋಸ್ಟಿಂಗ್ ವೀಡಿಯೋಸ್ ಅವರೆಲ್ಲ ಮಾಡ್ತಾರಲ್ಲ, ಒಂದೊಂದು ಪಾರ್ಟ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಮಾಡಿಬಿಡ್ತಾರೆ, ಸ್ಟಾಪ್ ಹಂಗೆ ಸ್ಟ್ರಕ್ ಮಾಡಿಬಿಡ್ತಾರೆ. ಸೊ ಆ ಪಾರ್ಟಲ್ಲಿ ನೀವು ಯೂಸ್ ಮಾಡ್ಬೋದು. ಇದು ಸ್ಯಾಚುರೇಷನ್, ಓಕೆನಾ. ಅದಾದಮೇಲೆ ಇಲ್ಲಿ ಕೆಳಗಡೆದು ಇನ್ನೊಂದು ಆಪ್ಷನ್ನು ನೋಡಿ, ತುಂಬ ಆಪ್ಷನ್ ಇದೆ ನಿಮ್ಮದು ಅಡ್ಜಸ್ಟ್ ಮಾಡೋದು. ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಅಕಾರ್ಡಿಂಗ್. ನೀವು ಯಾವ ಥರ ಬೇಕಿದ್ರೂ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು, ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು, ಓಕೆನಾ. ಸೊ ಇದನ್ನು ನೋಡಿ ಈ ಥರ ಕಲರ್ ಚೇಂಜಿಂಗ್ ಆಗುತ್ತೆ. ಸೊ ನಿಮಗೆ ನೋಡಿ ಇದು ನೆರಳಲ್ಲಿ ವೀಡಿಯೋ ಮಾಡೋ ಥರ ಕಾಣುತ್ತೆ ಈ ಥರ. ಇದನ್ನು ಅಡ್ಜಸ್ಟ್ ಮಾಡಿದರೆ ಸೊ ನೋಡಿ ಅಡ್ಜಸ್ಟ್ಮೆಂಟ್ನ ಅದೇ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಯಾವ ಥರ ಬೇಕು ಆ ಥರ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು. ಇನ್ನೊಂದು ಬರುತ್ತೆ ನಿಮ್ಮದು ಕಲರ್ ಗ್ರೇಡಿಂಗು. ಇದೆಲ್ಲ ಕಲರ್ ಗ್ರೇಡಿಂಗ್ ನಾವು ಮಾಡೋದು. ಸೊ ಏನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀವಲ್ಲ ಇದಕ್ಕೆ ಕಲರ್ ಗ್ರೇಡಿಂಗ್ ಅಂತಾರೆ. ನಿಮ್ಮ ವೀಡಿಯೋದಲ್ಲಿ ನೀವು ಕಲರ್ ಗ್ರೇಡಿಂಗ್ ಮಾಡೋದಾದರೂ ಮಾಡ್ಬೋದು. ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕಾಣುತ್ತೆ. ಸೊ ಇದರಲ್ಲಿ ಏನಂದರೆ ನೀವು ಅಷ್ಟೇ ಚೆನ್ನಾಗಿ ಕಲರ್ ಗ್ರೇಡಿಂಗ್ನ ಮಾಡಬೇಕು. ಒಂದೊಂದಾಗಿ ಫಸ್ಟು ಕಲ್ತ್ಕೊಳ್ಳಿ ಯಾವ ಥರ ಕಲರ್ ಗ್ರೇಡಿಂಗ್ ಮಾಡೋದಂತ. ಆಮೇಲೆ ಬೇಕಿದ್ರೆ ನೀವು ಅಡ್ಜಸ್ಟ್ಮೆಂಟಲ್ಲಿ ಬಂದುಬಿಟ್ಟು ಮಾಡ್ಬೋದು ಈಸಿಲಿ, ಓಕೆನಾ ಗೈಸ್. ಅದಾಯಿತು. ಅದಾದಮೇಲೆ ನೋಡಿ ಇದನ್ನು ನೋಡಿ, ಇದಿಷ್ಟು ಯೂಸ್ ಆಗೋಲ್ಲ ಅನಿಸುತ್ತೆ. ಕತ್ಲೆಯಲ್ಲಿ ಯಾರೆಲ್ಲ ಮಾಡ್ತಾರೆ ಅವರಿಗೆ ಯೂಸ್ ಆಗುತ್ತೆ. ವ್ಲಾಗ್ಸ್ ಯಾರಾದರೂ ಕತ್ಲೆಯಲ್ಲಿ ಇಲ್ಲ ಜಂಗಲಲ್ಲಿ ಹೋಗಿ ಮಾಡೋದಾದರೆ ಅವರಿಗೆ ಈ ಅಡ್ಜಸ್ಟ್ಮೆಂಟು ತುಂಬ ಸೂಟ್ ಆಗುತ್ತೆ, ಓಕೆನಾ. ಅದಾದಮೇಲೆ ನೋಡಿ ಇದೂ ಅಷ್ಟು ಏನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅದರಲ್ಲಿ. ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇರೋದು ಎಲ್ಲ ಯಾವ ಥರ ಏನೇನೆಲ್ಲ ಅಡ್ಜಸ್ಟ್ ಆಗುತ್ತೆ, ಯಾವ್ಯಾವ ಕಲರ್ ಚೇಂಜಸ್ ಆಗುತ್ತೆ ಅಂತ, ಓಕೆನಾ. ಸೊ ಲಿಫ್ಟಲ್ಲಿ ನೋಡಿ ಈ ಥರ ಬರುತ್ತೆ. ಸೊ ಲಾಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಕಲರ್ ಚೇಂಜಿಂಗ್ ಆಗ್ತಾ ಇರುತ್ತೆ. ಎಲ್ಲ ಮೂವ್ಮೆಂಟ್ ನೋಡ್ಕೊಳ್ಳಿ ಒಂದ್ಸಲ ನೋಡಿ. ಇದು ಯಾವ್ಯಾವ ಕಲರ್ ಬೇಕೋ ಆ ಕಲರ್ ಬಂದುಬಿಟ್ಟು ಚೇಂಜ್ ಆಗುತ್ತೆ. ಇನ್ನು ಕೆಳಗಡೆ ಬಂದರೆ ರಿಸೆಟ್ ಅಂದರೆ ಏನು, ಈಗ ನಾವು ಏನು ಅಡ್ಜಸ್ಟ್ ಮಾಡಿದ್ವಿ ಅದನ್ನು ಮತ್ತೆ ಅದು ಬಂದುಬಿಟ್ಟು ಬ್ಯಾಕ್ ಹೋಗ್ಬಿಡುತ್ತೆ. ನಾರ್ಮಲ್ ಸ್ಟೇಜಿಗೆ ಬಂದುಬಿಟ್ರೆ ಮತ್ತೆ ನೀವೇನು ಮಾಡ್ಬೋದು, ರಿಸೆಟ್ನ ಮಾಡ್ಕೋಬೋದು. ಮತ್ತು ಕಲರ್ ಗ್ರೇಡಿಂಗ್ ಏನು ಬೇಕು ಮಾಡೋದಾದರೆ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ರಿಸೆಟ್ ಮಾಡಿ ಕ್ಲಿಕ್ ಮಾಡಿದರೆ ಎಲ್ಲ ನಾರ್ಮಲಿ ಬಂದುಬಿಡುತ್ತೆ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ನನಗೆ ಕಲರ್ ಗ್ರೇಡಿಂಗ್ ಏನು ಬೇಡ, ನಾನು ಅದು ಯೂಸ್ ಮಾಡಲ್ಲ. ಸಿಂಪಲ್ ಇಲ್ಲಿ ರಿಸೆಟ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ, ವಾಪಸ್ ನಾರ್ಮಲ್ ಇದಕ್ಕೆ ಬಂದುಬಿಡುತ್ತೆ, ಓಕೆನಾ. ಇದಾಯಿತು ನಮ್ಮದು ಅಡ್ಜಸ್ಟ್ಮೆಂಟ್ ಕೆಲಸ. ನೆಕ್ಸ್ಟು ನಮ್ಮದೇನು ಕ್ಲಿಪ್ ಗ್ರಾಫಿಕ್ಸ್ ಅಂದರೆ ಏನು, ಈಗ ಏನಾದರೂ ನಿಮಗೆ ಆ್ಯನಿಮೇಷನ್ಸ್ ಏನಾದರೂ ಕೊಡಬೇಕಂದ್ರೆ ಆ ಆ್ಯನಿಮೇಷನ್ನ ನೀವು ಡೌನ್ಲೋಡ್ ಮಾಡಿಟ್ಟಿದ್ರೆ ಇದರಲ್ಲೆಲ್ಲ ಕ್ಲಿಪ್ ಗ್ರಾಫಿಕ್ಸ್ ಅಲ್ಲೆಲ್ಲ ನಿಮಗೆ ಸಿಗುತ್ತೆ ಆ್ಯನಿಮೇಷನ್ಸು. ನೀವು ಇದರಲ್ಲಿ ಈಸಿಲಿ ಯಾವ್ಯಾವ ಆ್ಯನಿಮೇಷನ್ಸ್ ಬೇಕು ನೀವು ಅದನ್ನು ಯೂಸ್ನ ಮಾಡ್ಕೋಬೋದು, ಓಕೆನಾ. ಸೊ ನಾನು ಸಿಂಪಲಿ ಇಲ್ಲಿ ಆ್ಯನಿಮೇಷನ್ಸ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾವ್ಯಾವ ಆ್ಯನಿಮೇಷನ್ನು ಇಷ್ಟ ಆಗುತ್ತೆ ನಿಮಗೆ ಆ ಆ್ಯನಿಮೇಷನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಬಕೆಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ. ಈಗ ಶಾಪಿಂಗಲ್ಲಿ ಯಾರೆಲ್ಲ ಇದು ಒಂದು ಇಟ್ಕೊಂಡು ಹೋಗ್ತಿರಲ್ಲ ಬಕೆಟ್ ಟೈಪಲ್ಲಿ, ಅದು ಇಲ್ಲ ಟ್ರಾಲಿ ಟೈಪಲ್ಲಿ, ಸೇಮ್ ಅದೇ ಥರ ಇಲ್ಲೂ ಅದು ಬಕೆಟ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಹೋಗ್ಬಿಟ್ಟು ಶಾಪಿಂಗ್ನ ಮಾಡ್ಕೋಬೋದು. ಸೊ ನ್ಯೂಸ್ ಚಾನಲ್ ಯಾರೆಲ್ಲ ಮಾಡ್ತೀರಾ ಅವ್ರಿಗೂ ಒಂದು ಆ್ಯನಿಮೇಷನ್ ಇದೆ. ನ್ಯೂಸ್ ಚಾನಲ್ ಮಾಡೋದಾದರೂ ಇಲ್ಲಿ ಟೈಪ್ ಹಿಯರ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಟೈಪ್ ಮಾಡಿದರೆ ಆ ಟೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಂದ್ರಲ್ಲಿ ಶೋ ಆಗುತ್ತೆ. ಸೊ ಅದೇ ಟೆಕ್ಸ್ಟ್ನ ನೀವೆಲ್ಲ ಆ್ಯಡ್ ಮಾಡಿಕೊಂಡು ನ್ಯೂಸ್ ಟೈಟಲ್ಸ್ ಯೂಸ್ ಮಾಡ್ಬೋದು. ಈ ನ್ಯೂಸ್ದು ಏನು ಆ್ಯನಿಮೇಷನ್ ಇದೆ ನ್ಯೂಸ್ ಚಾನಲ್ ಯಾರೆಲ್ಲ ಮಾಡ್ತೀರಾ ಅವರು ಯೂಸ್ನ ಮಾಡ್ಕೋಬೋದು. ನ್ಯೂಸ್ ಆಯಿತು ಇಲ್ಲ ಬೇರೆ ಸ್ಟೋರೀಸ್ ಏನಾದರೂ ಆಯಿತು ಆ ಥರ ಇದರಲ್ಲಿ ನೀವು ಯೂಸ್ನ ಮಾಡ್ಕೋಬೋದು, ಓಕೆನಾ. ನಾನು ಸಿಂಪಲಾಗಿ ಹಾಕಿ ತೋರಿಸ್ತಾ ಇರೋದು. ನಿಮಗೆ ಎಷ್ಟು ವೀಡಿಯೋದಲ್ಲಿ ಆ್ಯನಿಮೇಷನ್ ಬೇಕು ಈ ಎಲ್ಲೋ ಪಾರ್ಟ್ ಇದೆಯಲ್ಲ ಅಲ್ಲಿವರೆಗೂ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಇದಾಯಿತು ನಮ್ಮದು ಕ್ಲಿಪ್ ಗ್ರಾಫಿಕ್ಸ್. ಇದು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ AI ಸ್ಟೈಲ್ ಅಂದರೆ ಏನು, ಎಲ್ಲರೂ ಕೇಳ್ತಾ ಇದ್ರಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಈಗ ಕಾರ್ಟೂನ್ ಟೈಪಲ್ಲಿ ವೀಡಿಯೋಸ್ನ ಹಾಕ್ತಾ ಇದ್ದಾರೆ. ಅವ್ರು ಯಾವ ಥರ ಮಾಡ್ತಾರೆ ಅಂತ. ಸಿಂಪಲಿ ಇಲ್ಲಿ ಕಾರ್ಟೂನ್ ಟೈಪಲ್ಲಿ ಮೇಲೆ ಇದು ತುಂಬ ಲಾಂಗ್ ವೀಡಿಯೋ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಇದನ್ನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಪಾರ್ಟ್ನ ಕಟ್ ಮಾಡಿಬಿಟ್ಟು ನಿಮಗೆ ಈ ಆ್ಯನಿಮೇಷನ್ ಅಂದರೆ AI ಸ್ಟೈಲ್ನ ಹಾಕ್ಬಿಟ್ಟು ತೋರಿಸ್ತೀನಿ, ಓಕೆನಾ. ಸೊ ಇಷ್ಟುವರೆಗೂ ಕಟ್ ಮಾಡ್ಕೋತೀನಿ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆನಾ. ಸೊ ಈ ಪಾರ್ಟಲ್ಲಿ ನಾನೀಗ ಏನು ಮಾಡ್ತೀನಿ, AI ಸ್ಟೈಲ್ ಅಂತ ಇದೆಯಲ್ಲ ಇದನ್ನು ಕಾರ್ಟೂನಿಗೆ ಕನ್ವರ್ಟ್ ಮಾಡ್ತೀನಿ. ಇಲ್ಲಿ ನಿಮಗೆ ತೋರಿಸ್ತೀನಿ ಕನ್ವರ್ಟ್ ಮಾಡಿಬಿಟ್ಟು ಯಾವ ಥರ ಅಂತ, ಓಕೆನಾ. ಸೇಮ್ ನೀವು ಇದೇ ಥರ ಬೇಕಿದ್ರೆ ರೀಲ್ಸ್ ಮಾಡಿಬಿಟ್ಟು ಯಾವುದು ಕೈನ್ ಮಾಸ್ಟರಲ್ಲಿ ಬಂದುಬಿಟ್ಟು AI ಸ್ಟೈಲಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ವೀಡಿಯೋನ ನೀವು ಪೋಸ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಓಕೆನಾ ಗೈಸ್. ಇನ್ಸ್ಟಾಗ್ರಾಮ್ ಆಯಿತು ಇಲ್ಲ ಶಾರ್ಟ್ ವೀಡಿಯೋ ಆಯಿತು, ನೀವು ಯಾವುದ್ರಲ್ಲಿ ಬೇಕಿದ್ದರೂ ಏನು ಮಾಡ್ಬೋದು ಪೋಸ್ಟ್ನ ಮಾಡ್ಕೋಬೋದು. ಈಗ ತುಂಬ ಟ್ರೆಂಡಿಂಗಲ್ಲಿದೆ AI ಕಾರ್ಟೂನ್ ವೀಡಿಯೋಸ್ ಅಂದರೆ ನಾರ್ಮಲ್ ವೀಡಿಯೋನೇ ಶೂಟ್ ಮಾಡ್ಕೋತಾರೆ. ಸೊ ನಾರ್ಮಲ್ ವೀಡಿಯೋ ಶೂಟ್ ಮಾಡಿಕೊಂಡು
ಅದನ್ನು ಜಸ್ಟ್ ಕಾರ್ಟೂನ್ ಟೈಪಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಹಾಕೋದು. ಓಕೆನಾ, ನೀವು ಬೇಕಿದ್ದರೆ ವೀಡಿಯೋಸ್ನ ಮಾಡಿಕೊಂಡು ಈ ಥರ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ರೀಲ್ಸಿಗೆ ಹಾಕ್ಬೋದು. ಈಗ ಟ್ರೆಂಡಿಂಗಲ್ಲಿದೆ, ಬೇಗ ನೀವು ವೈರಲ್ ಆಗ್ಬೋದು ಈ ಥರ ವೀಡಿಯೋಸ್ನ ಮಾಡಿಬಿಟ್ಟು. ಓಕೆನಾ, ಸೊ ನೋಡಿದ್ರಲ್ಲ, ಈಗ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಬ್ಯಾಕ್ ಬಂದೆ, ಇಲ್ಲಿಂದ ಬ್ಯಾಕ್. ಸೊ ನೋಡಿ ಒಂದು ಸಲ. ಸೊ ಇದು ಬಂದುಬಿಟ್ಟು ಈಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿರೋದು. ಸೊ ನೀವು ಈ ಥರ ವೀಡಿಯೋಸ್ನ ಮಾಡ್ಬೋದು. ಯಾವುದ್ರಲ್ಲಿ ಸಿಗುತ್ತೆ ನಿಮಗೆ, AI ನಾನು ಹೇಳಿದ್ನಲ್ಲ ಆಪ್ಷನ್ ನಿಮಗೆ ತೋರಿಸಿದ್ನಲ್ಲ, ಅದರಲ್ಲಿ ನಿಮಗೆ ಈ ವಿಡಿಯೋ ಬಂದುಬಿಟ್ಟು ಈ ಥರ ಮಾಡೋ ಆಪ್ಷನ್ನು ಸಿಗುತ್ತೆ, ನೀವು ಮಾಡ್ಬೋದು. ಏನಾದರೂ ನಿಮಗೆ ಆಪ್ಷನ್ ಬರ್ತಿಲ್ಲ ಅಂದರೆ ಅಪ್ಡೇಟ್ನ ಮಾಡ್ಕೊಳ್ಳಿ ಒಂದು ಸಲ ಕೈನ್ ಮಾಸ್ಟರ್ನ, ಆಮೇಲೆ ನಿಮಗೆ ಈ ಆಪ್ಷನ್ ಬಂದುಬಿಡುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಈ ಆಪ್ಷನ್ ಇರುತ್ತೆ, ಯಾರಿಗೂ ಇಲ್ಲ ಅಂತ ಇಲ್ಲ. ಬಟ್ ಯಾರಿಗೆ ಬರ್ತಾಯಿಲ್ಲ ಅವ್ರಿಗೆ ನಾನು ಹೇಳ್ತಿರೋದು. ಆ್ಯಂಡ್ ಹಾಗಾಗಿ ಇನ್ನೊಂದು ಏನಂದರೆ, ವಿತೌಟ್ ವಾಟರ್ ಮಾರ್ಕ್ ಯಾರಿಗೆಲ್ಲ ಕೈನ್ ಮಾಸ್ಟರ್ ಬೇಕು, ನಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು 3D ಕಾರ್ಟೂನು ಮಾಡ್ಬೋದು, ಇಲ್ಲ ಸ್ಕೆಚ್ ಟೈಪಲ್ಲೂ ನೀವು ವೀಡಿಯೋಸ್ನ ಮಾಡ್ಬೋದು, ಕಾರ್ಟೂನ್ ಟೈಪಲ್ಲೂ ಮಾಡ್ಬೋದು. ಓಕೆನಾ, 3Dಯಲ್ಲೂ ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು. ಅದೂ ಈಗ ಟ್ರೆಂಡಿಂಗಲ್ಲೇ ಇದೆ ಅದು, ಮತ್ತು ಕಾರ್ಟೂನ್ದೇ ಎರಡೇ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ನೀವು ರೀಲ್ಸಲ್ಲಿ. ಓಕೆನಾ, ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಇದು ಬಂದುಬಿಟ್ಟು, ಇದು ಯಾರೆಲ್ಲ ಗ್ರೀನ್ ಸ್ಕ್ರೀನಲ್ಲಿ ವೀಡಿಯೋ ಮಾಡ್ತಾರೆ ಅವ್ರಿಗೆ ತುಂಬ ಯೂಸ್ಫುಲ್ ಇದು. ಸೊ ನೀವೇನಾದರೂ ಗ್ರೀನ್ ಸ್ಕ್ರೀನಲ್ಲಿ ವೀಡಿಯೋ ಮಾಡೋದಾದರೆ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಿಬಿಟ್ಟು ಇಲ್ಲಿಂದ ನೀವು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೋಬೋದು ಬ್ಯಾಕ್ಗ್ರೌಂಡ್ಸಲ್ಲಿ. ಓಕೆನಾ, ಆ್ಯಂಡ್ ನಿಮಗೆ ವೀಡಿಯೋ ಬ್ಯಾಕ್ಗ್ರೌಂಡ್ ಏನಾದರೂ ಬ್ಲರ್ ಬೇಕಿದ್ದರೆ ಇದು ಬ್ಲರ್ ಮಾಡ್ಕೋಬೋದು. ಓಕೆನಾ ಗೈಸ್, ಇದಾಯಿತು ನಮ್ಮದು ಬ್ಯಾಕ್ಗ್ರೌಂಡ್ ಕೆಲಸ. ಓಕೆನಾ, ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಿದರೆ ಯಾವ ಥರ ಕಾಣುತ್ತೆ ಅಂತ. ಓಕೆನಾ, ಸೊ ಇದನ್ನು ಬ್ಯಾಕ್ಗ್ರೌಂಡ್ನ ನಾರ್ಮಲಿಗೆ ಇಟ್ಕೊತೀನಿ ನಾನು. ಇದು ಸೂಪರ್ ರಿಲೇಷನ್ ಅಂತ ಇದೆಯಲ್ಲ, ಸೊ ಒಂದು ನಿಮಿಷದ ಬ್ಯಾಕ್ಗ್ರೌಂಡ್ನ ನಾರ್ಮಲಿಗೆ ತಂದಿದ್ದೀನಿ. ಸೂಪರ್ ರಿಲೇಷನ್ ನಮಗೆ ಅದಿಲ್ಲ, ಅದು ಬಂದುಬಿಟ್ಟು ಯಾರೆಲ್ಲ ಪ್ರೈಮ್ ತೊಗೊಂಡಿರ್ತಾರೆ ಅವ್ರಿಗೆ ಮಾತ್ರ. ಅದಾದಮೇಲೆ ವಿಂಟೇಜ್ನ ನಾವು ಆ್ಯಡ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ಇರೋ ವೀಡಿಯೋನೂ ಹೋಗ್ತಾಯಿದೆ. ಸೊ ಯಾರಿಗೆಲ್ಲ ವಿಂಟೇಜ್ ಆ್ಯಡ್ ಮಾಡೋದಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ಏನು ಅದು ವಿಡಿಯೋ ಕ್ವಾಲಿಟಿ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ನೀವು ಸುಮ್ಮನೆ ಅದನ್ನು ಆ್ಯಡ್ ಮಾಡಲೇಬೇಡಿ, ಬಿಟ್ಬಿಡಿ ಹಂಗೆ. ಓಕೆನಾ ಗೈಸ್, ಸೊ ಏನು ವಿಂಟೇಜ್ ಅಂತ ನಿಮಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದು ಎನೇಬಲ್ ಮಾಡ್ಕೋಬೇಡಿ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಬೇರೆ ವಿಡಿಯೋ ಏನಾದರೂ ಮಾಡೋದಾದರೆ ಅದರಲ್ಲಿ ನೀವು ಎನೇಬಲ್ ಮಾಡ್ಕೋಬೋದು. ಓಕೆನಾ ಗೈಸ್, ಇದು ಬಂದುಬಿಟ್ಟು ವಾಲ್ಯೂಮ್ ಎನ್ವಲೋಪ್ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ನಮಗೆ ಏನು ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಒಂದೇ ಸಲ ಬಂದುಬಿಟ್ಟು ವಾಯ್ಸ್ ರೇಸ್ ಆಗುತ್ತೆ, ಒಂದೇ ಸಲ ಕಮ್ಮಿ ಆಗುತ್ತೆ, ಮತ್ತು ರೇಸ್ ಆಗುತ್ತೆ, ಕಮ್ಮಿ ಆಗುತ್ತಲ್ಲ, ಇದು ಬಂದುಬಿಟ್ಟು ಅದು. ಓಕೆನಾ, ವಾಲ್ಯೂಮ್ ಇದರಲ್ಲಿ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಇಲ್ಲಿ ನಾನು ಅಡ್ಜಸ್ಟ್ ಮಾಡ್ತಿದ್ದೀನಲ್ಲ, ಅದೇ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ, ವಾಲ್ಯೂಮ್ ಹೈ ಮಾಡೋದು, ಕಮ್ಮಿ ಮಾಡೋದು. ಪಾಯಿಂಟ್ಸಲ್ಲಿ ಒಂದೇ ಸಲ ಜಾಸ್ತಿ ಮಾಡಬೇಡಿ, ಆಮೇಲೆ ನಿಮ್ಮ ಆಡಿಯನ್ಸು ನೋಡ್ಕೊಂಡು ಹೋಗ್ಬಿಡ್ತಾರೆ, ಇವು ಮರನ ಬಂದುಬಿಟ್ಟು ಕಿವಿಗೆ ಜೋರಾಗಿ ಕಿರಿಸ್ತಾ ಇದ್ದಾನಂತ. ಸೊ ಒಂದೇ ಸಲ ಹೈ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ಅದನ್ನು ಬೇಕಿದ್ದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲಾಗಿ ನೀವು ಇಡ್ಬೋದು. ಇದಾಯಿತು ನಮ್ಮದು ವಾಲ್ಯೂಮು. ಅದಾದಮೇಲೆ EQ ಅಂತ ಇದೆಯಲ್ಲ, EQ ಅಂತ ಇದ್ದರೆ ಇದರಲ್ಲಿ ನಿಮ್ಮ ವಾಯ್ಸ್ ಬಂದುಬಿಟ್ಟು ಏನೋ ಒಂಥರ ಅದಕ್ಕೆ ಇದು ಹಾಕ್ದಂಗೆ, ನೀವು ಅಂದರೆ ಪರ್ಫೆಕ್ಟ್ ಮಾಡ್ದಂಗೆ ವಾಯ್ಸು. ಇದರಲ್ಲಿ ನೀವು ಯಾವ್ದು ಬೇಕು ಬೇಸು, ಆ ಬೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು EQ ಅಲ್ಲಿ. ಓಕೆನಾ ಗೈಸ್, ಇದಾಯಿತು ನಮ್ಮದು ವಾಲ್ಯೂಮ್. ಫಸ್ಟು ನಾನು ವಾಲ್ಯೂಮ್ನ ಇದನ್ನು ಸರಿ ಮಾಡ್ಕೋತೀನಿ, ಎಕೋ ನಮಗೆ ಸರಿಯಾಗಿ ಕೇಳಿಸ್ಬೇಕಲ್ಲ. ಸೊ ಹಾಗಾಗಿ ನಾನು ಎಡಿಟ್ ಏನು ಮಾಡಿದ್ದೆ ಕಮ್ಮಿ ಜಾಸ್ತಿ ಅದನ್ನು ನಾರ್ಮಲ್ ಸ್ಟೇಜಿಗೆ ತೊಗೊಬರ್ತೀನಿ. ಸೊ ನೀವೂ ಈ ಥರ ಅಡ್ಜಸ್ಟ್ನ ಮಾಡ್ಕೋಬೋದು. ಸೊ ನಿಮ್ಮ ಅಕಾರ್ಡಿಂಗ್ ನೀವು ವಾಲ್ಯೂಮ್ ಕಮ್ಮಿ ಮಾಡೋದಾದ್ರು ಕಮ್ಮಿ ಮಾಡ್ಬೋದು, ಜಾಸ್ತಿ ಮಾಡೋದಾದರೂ ಮಾಡ್ಬೋದು. ನೀವು ಯಾವ ವೀಡಿಯೋ ಮಾಡ್ತೀರಾ ಆ ವಿಡಿಯೋ ಮೇಲೆ ಡಿಪೆಂಡ್. ಓಕೆನಾ ಗೈಸ್, ಇದಾಯಿತು ನಮ್ಮದು EQ ವಾಲ್ಯೂಮ್. EQ ಅಲ್ಲಿ ನೋಡಿ ಗೈಸ್, ನಿಮಗೆ ಯಾವ ಆಪ್ಷನ್ ಬರುತ್ತೆ ಒಂದು ಸಲ ಹಾಕಿ ಟ್ರೈ ಮಾಡಿ. ಯಾವ್ದು ನಿಮಗೆ ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. FM ರೇಡಿಯೋ, ಹಿಪಾಪು, ಜಾಝು ತುಂಬ ಇದೆ, ಟ್ರೆಬಲ್ ಬೂಸ್ಟರು, ಬಾಸ್, ರೆಡ್ಯೂಸರು ತುಂಬ ಇದೆ. ನೀವು ಇದರಲ್ಲಿ ಯಾವ್ದು ಬೇಕು EQ ಅಲ್ಲಿ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮದು ವಾಯ್ಸು ತುಂಬ ಇನ್ನೂ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ವಾಯ್ಸು EQ ಅಲ್ಲಿ ನೀವೇನಾದರೂ ಯೂಸ್ ಮಾಡಿದರೆ. ಓಕೆನಾ, ಅದಾಯಿತು ನಮ್ಮದು ಇದು. ಇದಾದಮೇಲೆ ಇನ್ನೊಂದು ಏನಂದರೆ ನಾಯ್ಸ್ ರಿಮೂವರ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ನಿಮಗೆ ಗೆಟ್ ಪ್ಲಗ್-ಇನ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾಯ್ಸ್ ರಿಮೂವರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಇದನ್ನು ನೀವು ಬಂದುಬಿಟ್ಟು
ಡೌನ್ಲೋಡ್ ಮಾಡಿ ಇಟ್ಕೊಳ್ಳೇಬೇಕು. ಯಾಕಂದರೆ ಈಗ ನೀವು ಏನಾದರೂ ವಿಡಿಯೋ ರೆಕಾರ್ಡ್ ಏನಾದರೂ ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ರೆ ಏನಾದರೂ ಬ್ಯಾಕ್ ಸೈಡಿಂದ ನಿಮಗೆ ನಾಯ್ಸ್ ಏನಾದರೂ ಬಂದರೆ, ಇಲ್ಲ ಆ ಕಡೆ ಏನಾದರೂ ನಾಯ್ಸು, ಇಲ್ಲ ಮಳೆ ಬರ್ತಿದ್ರೆ, ಇಲ್ಲ ಬೇರೆ ಏನಾದರೂ ಆಗ್ತಿದ್ರೆ, ಏನಾದರೂ ಅನ್ವಾಂಟೆಡ್ ಏನಾದರೂ ವಾಯ್ಸ್ ಬರ್ತಿದ್ರೆ, ಇದರಿಂದ ನೀವು ನಾಯ್ಸ್ ರಿಮೂವರಿಂದ ನಿಮ್ಮದು ವಾಯ್ಸ್ ಏನಾಗುತ್ತೆ ಇನ್ನೂ ಕ್ಲಿಯರ್ ಆಗುತ್ತೆ. ಆ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ವಾಯ್ಸ್ ಬರ್ತಾಯಿತ್ತು ಅದು ಬಂದುಬಿಟ್ಟು ರಿಮೂವ್ ಆಗುತ್ತೆ. ಓಕೆನಾ, ನಾಯ್ಸ್ ರಿಮೂವರಲ್ಲಿ. ಸೊ ಸಿಂಪಲಿ ಇದನ್ನು ಆನ್ ಮಾಡಿದರೆ ಅದು ನಾಯ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಓಕೆನಾ, ಇನ್ನೂ ನಿಮ್ಮ ವಾಯ್ಸು ಇನ್ನೂ ಚೆನ್ನಾಗಿ ಕೇಳುತ್ತೆ, ಆಡಿಯನ್ಸ್ಗಳಿಗೆ ಇನ್ನೂ ಇಷ್ಟ ಆಗುತ್ತೆ. ಓಕೆನಾ, ನಾಯ್ಸ್ ರಿಮೂವರ್ ನೀವು ಯೂಸ್ ಮಾಡಲೇಬೇಕು ನಿಮ್ಮ ವಿಡಿಯೋದಲ್ಲಿ. ಏನಾದರೂ ನಾಯ್ಸ್ ಇದ್ದರೆ, ನೀವು ರೂಮಲ್ಲಿ ಏನಾದರೂ ವಿಡಿಯೋ ಮಾಡ್ತಾಯಿಲ್ಲ, ಔಟ್ಸೈಡ್ ಏನಾದರೂ ಮಾಡ್ತಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಆ ರೂಮಲ್ಲಿ ಏನಾದರೂ ಸೌಂಡು, ಫ್ಯಾನ್ ಸೌಂಡ್ ಏನಾದರೂ ಬರ್ತಾಯಿದ್ರೆ ಅಲ್ಲೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನಾಯ್ಸ್ ರಿಮೂವರ್. ಓಕೆನಾ, ಇದಾಯಿತು ನಮ್ಮದು ನಾಯ್ಸ್ ರಿಮೂವರ್. ಅದಾದಮೇಲೆ ವಾಯ್ಸ್ ಚೇಂಜರಲ್ಲಿ ನೋಡಿ ನಿಮಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ. ಏಲಿಯನ್ ವಾಯ್ಸಾ, ಟೂ ಫೇಸೆಡಾ, ಇಲ್ಲ ತುಂಬ ವಾಯ್ಸಸ್ ಇದೆ. ಸೊ ಯಾರೂ ಯೂಸ್ ಮಾಡಬೇಡಿ ಈ ವಾಯ್ಸಸ್ಸು, ನಿಮ್ಮ ಓನ್ ವಾಯ್ಸೇ ಯೂಸ್ ಮಾಡಿ. ಇದು ಏನಕ್ಕೆ ವಾಯ್ಸ್ ಚೇಂಜರ್ ಯೂಸ್ ಮಾಡೋದಂದರೆ, ಈ ಕಿಡ್ಸ್ ವಿಡಿಯೋ ಯಾರೆಲ್ಲ ಮಾಡ್ತೀರಾ, ಕಾರ್ಟೂನ್ ವಿಡಿಯೋ ಯಾರೆಲ್ಲ ಮಾಡ್ತೀರಾ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ವಾಯ್ಸ್ ಚೇಂಜರ್. ಸೊ ಅವ್ರು ಚೇಂಜ್ ಮಾಡಿ ಮಾತಾಡಬೇಕಲ್ಲ, ಅದಕ್ಕೆ. ಓಕೆನಾ ಗೈಸ್, ಅದಾಯಿತು ನಮ್ಮದು ಇದು ವಾಯ್ಸ್ ಚೇಂಜರ್. ಅದಾದಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಈಗ ವೀಡಿಯೋದಲ್ಲಿ ಇದ್ದಿದ್ದ ಆಡಿಯೋ ಸಪ್ರೇಟ್ ಆಗುತ್ತೆ, ವಿಡಿಯೋ ಸಪ್ರೇಟ್ ಆಗುತ್ತೆ, ಆಡಿಯೋ ಸಪ್ರೇಟ್ ಆಗುತ್ತೆ. ನೀವೇನು ಮಾಡ್ಬೋದು, ಆರಾಮಾಗಿ ಎಡಿಟ್ನ ಮಾಡ್ಕೋಬೋದು ನಿಮ್ಮ ಆಡಿಯೋನ. ಓಕೆನಾ, ವೀಡಿಯೋನ ಅಲ್ಲ ಆಡಿಯೋನ. ಎಲ್ಲಾದರೂ ನೀವು ಗ್ಯಾಪ್ ಏನಾದರೂ ಬಿಟ್ಟಿದ್ರೆ ಅಲ್ಲಿ. ಓಕೆನಾ, ಇದೆಲ್ಲ ಆಯಿತು ನಮ್ಮದು ಟ್ರಾನ್ಸ್ಕೋಡ್ದು. ಅದೇನು ಕೆಲಸ ಇಲ್ಲ ನಿಮಗೆ ಅದರಲ್ಲಿ. ಸೊ ಇನ್ಫಾರ್ಮೇಷನ್ ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲಿ ನೀವು ಹೋದರೆ ಅದರಲ್ಲೂ ನಿಮ್ಗೆ ಏನಷ್ಟು ಕೆಲಸ ಇಲ್ಲ. ಅದಾದಮೇಲೆ ಇಲ್ಲಿ ಒಂದು ಸೈಡಲ್ಲಿ ಒಂದು ಆಪ್ಷನ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ಇಲ್ಲಿ ಆಪ್ಷನ್ಸ್ ಏನಿದೆ ಅದು ಒಂದು ಸ್ವಲ್ಪ 3 ಲೈನ್ಸಲ್ಲಿ ಕಾಣಿಸುತ್ತೆ ಅಷ್ಟೇ. ಈಗ ಮೇಲೇನು 3 ಲೈನ್ಸಲ್ಸ್ ಇದೆ, ಆಮೇಲೆ ಎಲ್ಲ ಸಿಂಗಲ್ ಲೈನಲ್ಲಿದೆ. ಅದು ಆ ಆಪ್ಷನ್ ಕ್ಲಿಕ್ ಮಾಡಿದರೆ ಎಲ್ಲ 3 ಲೈನ್ಸಲ್ಲಿ ಬರುತ್ತೆ. ಇದೇನಾಯಿತು, ಬ್ಯಾಕ್ ಹೋಯ್ತು. ಓಕೆ, ಇವೆಲ್ಲ ಆಯಿತು ನಮ್ಮದು ಈ ಕಡೆ ಸೈಡ್ದು. ಓಕೆನಾ ಗೈಸ್. ಸೊ ಇನ್ನೊಂದು ಏನಂದರೆ, ಈ ಕಡೆ ಸೈಡ್ದು ನೀವು ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ನಮ್ಮದು ಇದು ಬ್ಯಾಕ್ ಬರೋದು. ಇಲ್ಲಿ ಏನಾದರೂ ನೀವು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮದು ಏನು ಥಂಬ್ನೇಲ್ ಏನಾದರೂ ನೀವು ಅದೇ ವಿಡಿಯೋದಿಂದ ಏನಾದರೂ ತೆಗಿಬೇಕಂದ್ರೆ ಅದು ನಿಮಗೆ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಕೊಡುತ್ತೆ. ಇಲ್ಲಿ ಫೋಟೋ ಕಾಣಿಸ್ತಿದ್ದಿಲ್ಲ. ಸೊ ಈ ಫೋಟೋನ ನೀವೇನು ಮಾಡ್ಬೋದು, ಡೌನ್ಲೋಡ್ನ ಮಾಡ್ಕೋಬೋದು ಈಸಿಲಿ. ಇದನ್ನೇ ನೀವು ನಿಮ್ಮದು ಥಂಬ್ನೇಲಾಗಿ ಯೂಸ್ ಮಾಡ್ಬೋದು ನೀವು ಯೂಸ್ ಮಾಡೋದಾದರೆ. ಬಟ್ ಯೂಶ್ವಲಿ ಯಾರೂ ಅಷ್ಟು ಯೂಸ್ ಮಾಡಲ್ಲ, ಬಟ್ ಹೇಳ್ತಾ ಇರೋದು. ಅದಾದಮೇಲೆ ನೋಡಿ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಎಡಿಟಿಂಗ್ಸ್ ಎಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಥರ ಆಗಿದೆ ಎಡಿಟಿಂಗ್ ಎಲ್ಲ, ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ಅಂತ. ಸೊ ಇಲ್ಲಿ ಡಿಲೀಟ್ ಆಪ್ಷನ್, ನಿಮ್ಗೆ ಇಲ್ಲಿ ಏನಾದರೂ ಬೇಡ ಅಂದರೆ ಅದನ್ನು ಇಲ್ಲಿಂದ ಡಿಲೀಟ್ ಮಾಡ್ಕೋಬೋದು. ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ ಡಿಲೀಟು, ಇಲ್ಲಿಂದ ಏನಾಗುತ್ತೆ ವಿಡಿಯೋ ಬಂದುಬಿಟ್ಟು ಡಿಲೀಟ್ ಆಗುತ್ತೆ. ನೀವು ಅಂದರೆ ನೀವು ಯಾವುದನ್ನಾದರೂ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿದರೆ ಡಿಲೀಟ್ ಆಗುತ್ತೆ. ಬೈ ಚಾನ್ಸ್ ಏನಾದರೂ ಮಿಸ್ಟೇಕಾಗಿ ಡಿಲೀಟ್ ಆಯಿತಾ, ಇಲ್ಲಿ ರೂಟ್ ಆಪ್ಷನ್ ಥರ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಅದನ್ನು ನೀವು ತಗೋಬರ್ಬೋದು ವಿಡಿಯೋದಲ್ಲಿ. ಈ ಥರ ವಾಪಸ್ ನಿಮ್ಮ ವಿಡಿಯೋದಲ್ಲಿ ಬರುತ್ತೆ. ಏನು ಡಿಲೀಟ್ ಮಾಡಿದ್ರಿ ಅದು ಮಿಸ್ ಆಗಿ ಡಿಲೀಟ್ ಏನಾದರೂ ಮಾಡಿದರೆ. ಓಕೆನಾ ಗೈಸ್, ಇದೆಲ್ಲ ಆಯಿತು. ಅದಾದಮೇಲೆ ಇಲ್ಲಿ ಸ್ಲಿಪ್ ಅಂತ ಇದೆಯಲ್ಲ, ಇಲ್ಲೇನಾದರೂ ಮುಂದೆ ಹಿಂದೆ ಏನಾದರೂ ವಿಡಿಯೋ ಆಗಿದ್ದರೆ ನೀವು ಒಟ್ಟಿಗೆ ತಗೊಬರ್ಬೋದು. ಸ್ಲಿಪ್ ಓಕೆನಾ, ಆ ಆಪ್ಷನ್ ಮೇಲೆ ನೀವು ಮಾಡಿ ಕ್ಲಿಕ್ನ ಮಾಡ್ಕೋಬೋದು. ಸೊ ಇಷ್ಟಾಯಿತು ನಮ್ಮದು ವಿಡಿಯೋ ಎಡಿಟಿಂಗ್. ಇನ್ನೊಂದು ಏನು ಎಡಿಟ್ ನಿಮಗೆ ತೋರಿಸ್ಬೇಕಂದ್ರೆ ಗೈಸ್, ಇಲ್ಲಿ ನೀವೇನಾದರೂ ವಿಡಿಯೋದಲ್ಲಿ ಬೇರೆ ಏನಾದರೂ ಸ್ಕ್ರೀನ್ಶಾಟ್ ಏನಾದರೂ ಆ್ಯಡ್ ಮಾಡೋದಾದರೆ ಇದೆಲ್ಲ ಕೆಲಸ ಬಂದುಬಿಟ್ಟು ಲೇಯರ್ ಮಾಡೋದು. ಸೊ ಮೇಯ್ನ್ ಕೆಲಸ ಬಂದುಬಿಟ್ಟು ಲೇಯರು. ಓಕೆನಾ, ಸೊ ಲೇಯರಲ್ಲಿ ಏನು ಮಾಡಬೇಕಂದ್ರೆ, ಸೊ ಒಂದು ನಿಮಿಷ ಇರಿ, ಸೊ ಬ್ಯಾಕ್ ಬರ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ ಲೇಯರಲ್ಲಿ ಏನೇನೆಲ್ಲ ಮಾಡೋದು, ಲೇಯರಲ್ಲಿ ಏನು ಮಾಡಬೇಕಂತ. ಓಕೆನಾ. ಓಕೆ ಗೈಸ್, ಈಗ ನಾವು ಲೇಯರ್ನ ಮಾತಾಡೋದಾದರೆ ಈಗ ಲೇಯರಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕು, ಏನೆಲ್ಲ ಆಪ್ಷನ್ಸ್ ಇದೆ ಎಲ್ಲ ಹೇಳ್ತೀನಿ. ಸೊ ಮೀಡಿಯಾ ಈಗ ನೀವು ಸ್ಕ್ರೀನ್ಶಾಟ್ಸ್ ಏನಾದರೂ ಆ್ಯಡ್ ಮಾಡೋದಾದರೆ, ಇಲ್ಲ ವಿಡಿಯೋ ಏನಾದರೂ ಆ್ಯಡ್ ಮಾಡೋದಾದರೆ ನಿಮ್ಮ ಸ್ಕ್ರೀನಲ್ಲಿ ಅದಕ್ಕೆ ಆ್ಯಡ್ ಮಾಡ್ಬೋದು. ಮೀಡಿಯಾದಲ್ಲಿ ಸ್ಟಿಕ್ಕರ್ಸಲ್ಲೂ ಹೇಳ್ತೀನಿ ಈಗ, ಮತ್ತು ಎಫೆಕ್ಟ್ಸಲ್ಲೂ ಹೇಳ್ತೀನಿ, ಟೆಕ್ಸ್ಟಲ್ಲೂ, ಹ್ಯಾಂಡ್ ರೈಟಿಂಗಲ್ಲಿ, ಇವೆಲ್ಲ ಆಪ್ಷನ್ಸ್ ನಿಮಗೆ ಈಗ ಹೇಳ್ಕೊಡ್ತೀನಿ. ಮತ್ತು ರೆಕಾರ್ಡಿಂಗ್, ಮ್ಯೂಸಿಕಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಸೊ ಈಗ ಮೀಡಿಯಾದಲ್ಲಿ ಏನು ಆ್ಯಡ್ ಮಾಡಬೇಕಂದ್ರೆ, ಲೇಯರ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ ಮೀಡಿಯಾಗೆ ಹೋಗಿ. ಇಲ್ಲೇನಾದರೂ ನೀವು ಒಂದು ಸ್ಕ್ರೀನ್ಶಾಟ್ ಏನಾದರೂ ಆ್ಯಡ್ ಮಾಡೋದಾದರೆ, ಇಲ್ಲ ಫೋಟೋ ಏನಾದರೂ ನೀವು ಆ್ಯಡ್ ಮಾಡಬೇಕಾ ನಿಮ್ಮ ವೀಡಿಯೋಗೆ, ನೀವು ಆ್ಯಡ್ನ ಮಾಡ್ಬೋದು. ವೀಡಿಯೋ ಏನಾದರೂ ಆ್ಯಡ್ ಮಾಡೋದಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಸಿಂಪಲ್ ಈಗ ನಾನು ನಿಮಗೆ ಒಂದು ಫೋಟೋನೇ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಏನಾದರೂ ಒಂದು ಸ್ಕ್ರೀನ್ಶಾಟ್ ಏನಾದರೂ ಒಂದು ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸಿಂಪಲಿ ಯಾವುದಾದ್ರೂ ಒಂದು ಸ್ಕ್ರೀನ್ಶಾಟ್ನ ನಾನಿಲ್ಲಿ
ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ಒಂದು ಫೋಟೋನ ತೊಗೊಂಡಿದ್ದೀನಿ. ಇದನ್ನು ನಾವು ಬೇಕಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಈ ಥರ ಲೇಯರಲ್ಲಿ ಹೋಗ್ಬಿಟ್ಟು ಫೋಟೋ ಯಾವ ಥರ ಆ್ಯಡ್ ಮಾಡೋದಂತ ಗೊತ್ತಾಯ್ತಲ್ಲ. ಲೇಯರಲ್ಲಿ ಹೋಗ್ಬಿಟ್ಟು ಮೀಡಿಯಾದಲ್ಲಿ ಹೋಗ್ಬಿಟ್ಟು ಆ್ಯಡ್ ಮಾಡಬೇಕು. ಇನ್ನು ಆ್ಯನಿಮೇಷನಲ್ಲಿ ನೀವೇನಾದರೂ ಆ್ಯನಿಮೇಷನ್ನ ಈ ಥರ ಕೊಡ್ಬೋದು ಫೋಟೋಗೆ. ಸೊ ಇಲ್ಲಿ ತುಂಬ ಆ್ಯನಿಮೇಷನ್ಸ್ ಇದೆ. ನಿಮ್ಗೆ ಇದರಲ್ಲಿ ಯಾವ ಆ್ಯನಿಮೇಷನ್ ಬೇಕು ಆ ಆ್ಯನಿಮೇಷನ್ನ ನೀವು ಕೊಡ್ಬೋದು ನಿಮ್ಮ ವಿಡಿಯೋ ಫೋಟೋ ನೀವು ಆ್ಯಡ್ ಮಾಡಿರ್ತೀರಲ್ಲ ಅದಕ್ಕೆ. ಸೊ ನೋಡಿ, ನಾನು ಒಂದು ಆ್ಯನಿಮೇಷನ್ನ ಕೊಟ್ಟಿದ್ದೀನಿ ಫೋಟೋ ಆ್ಯಡ್ ಮಾಡಿ. ಸೊ ಈ ಥರ ಬಂದುಬಿಟ್ಟು ಬರುತ್ತೆ. ಇದಾಯಿತು ನಮ್ಮದು ಫೋಟೋ ಆ್ಯಡ್ ಮಾಡೋದು ಲೇಯರಲ್ಲಿ, ನಮ್ಮ ವೀಡಿಯೋಗೆ. ಅದಾದಮೇಲೆ ಈಗ ಎಫೆಕ್ಟ್ ಅಂದರೆ ಏನು, ಈಗ ಯಾರಾದ್ರು ಬ್ಲರ್ ಮಾಡೋದು. ಬ್ಲರ್ ಅಂದರೆ ಈಗ ಯಾರ್ದಾದ್ರೂ ನಂಬರ್ ಕಾಣಿಸ್ತಿದೆಯಾ, ಇಲ್ಲ ಯಾರ್ದಾದ್ರೂ ಫೇಸ್ ಬ್ಲರ್ ಮಾಡಬೇಕಾ, ಅಲ್ಲಿ ಯಾರ್ದಾದ್ರೂ ಅಡ್ರೆಸ್ ಇದೆಯಾ ವೀಡಿಯೋದಲ್ಲಿ, ಅದನ್ನೇನಾದರೂ ನಾವು ಬ್ಲರ್ ಮಾಡೋದಾದರೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇಸಿಕ್ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಮೊಸಾಯಿಕ್ ಅಂತ ಏನೋ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬ್ಲರ್ ಆಗುತ್ತೆ. ಓಕೆನಾ. ಸೊ ನೀವು ಯಾವ ಪಾರ್ಟ್ನ ಬ್ಲರ್ ಮಾಡಬೇಕು ಆ ಪಾರ್ಟ್ನ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ಎಷ್ಟು ಡ್ಯೂರೇಷನ್ವರೆಗೂ ನೀವು ಬ್ಲರ್ ಬೇಕು, ಸಿಂಪಲಿ ಆ ಬ್ಲೂ ಬಟನ್ನ ಕ್ಲಿಕ್ ಮಾಡಿಕೊಂಡು ಎಳ್ಕೊಂಡು ಹೋದರೆ ಬ್ಲರ್ ಆಗಿಬಿಡುತ್ತೆ. ಅದಾದಮೇಲೆ ಸ್ಟಿಕ್ಕರ್ನ. ಓಕೆನಾ. ಸ್ಟಿಕ್ಕರ್ ನಿಮಗೆ ಯಾವ ಸ್ಟಿಕ್ಕರ್ ಬೇಕು, ಇಲ್ಲಿ ನೀವು ಏನಾದರೂ ಆ್ಯಡ್ ಮಾಡೋದಾದರೆ ಸ್ಟಿಕ್ಕರ್ಸಲ್ಲಿ ಏನಾದರೂ ಸ್ಟಿಕ್ಕರ್ ಏನಾದರೂ ಆ್ಯಡ್ ಮಾಡೋದಾದರೆ, ಇಲ್ಲ ಆ್ಯರೋ ಬಟನ್ ಏನಾದರೂ ಆ್ಯಡ್ ಮಾಡೋದಾದರೆ ಸಿಂಪಲಿ ನೀವೇನಾದ್ರು ಮಾಡಿ ಸ್ಟಿಕ್ಕರಲ್ಲಿ ಹೋಗಿ ಇಲ್ಲಿ ಹೋಗ್ಬಿಟ್ಟು ಏನಾದರೂ ಒಂದು ನೀವು ಆ್ಯರೋ ಬಟನ್ನ, ಇಲ್ಲ ಹ್ಯಾಂಡ, ಇಲ್ಲ ನಿಮ್ಗೆ ಯಾವ ಸ್ಟಿಕ್ಕರ್ ಬೇಕು ಆ ಸ್ಟಿಕ್ಕರ್ನ ನೀವು ಇಲ್ಲಿಂದ ಆ್ಯಡ್ನ ಮಾಡ್ಕೋಬೋದು. ನಾನು ಸಿಂಪಲಿ ಆ್ಯರೋ ಬಟನ್ನೇ ಆ್ಯಡ್ ಮಾಡಿದ್ದೀನಿ. ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಈ ಥರ ರೊಟೇಟ್ ಮಾಡ್ಕೋಬೋದು. ಓಕೆನಾ. ಸ್ಟಿಕ್ಕರ್ಸ್ ಎಲ್ಲಾದರೂ ಆ್ಯಡ್ ಮಾಡೋದಾದರೆ, ಇಲ್ಲೇನಾದರೂ ಮೇಯ್ನಾಗಿ ನೀವೇನಾದರೂ ತೋರಿಸೋದಾದರೆ ವೀಡಿಯೋದಲ್ಲಿ ಈ ಥರ ಸ್ಟಿಕ್ಕರ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇದಾದಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇನಾದರೂ ನೀವು ವೀಡಿಯೋದಲ್ಲಿ ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡಬೇಕಾ, ಸೊ ಟೆಕ್ಸ್ಟ್ ಮೇಲೆ ಏನಾದರೂ ಬರ್ಕೊಂಡು, ಇಲ್ಲ ನಾನು ನೇಮೇ ಬರೀತಾ ಇದ್ದೀನಿ, ಈ ಥರ ಬರ್ಕೊಂಡು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ನಿಮಗೆ ವೀಡಿಯೋದಲ್ಲಿ ಎಲ್ಲಿ ಬೇಕು ಅಲ್ಲಿ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಫಾಂಟ್ ನಿಮ್ಗೆ ಯಾವ ಫಾಂಟ್ ಬೇಕು ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡೋಕ್ಕೆ ಬಿಡಿ. ತುಂಬ ಫಾಂಟ್ಸ್ ಸಿಗುತ್ತೆ ಸ್ಟೈಲಿಲ್ಲಿ, ನಿಮಗೆ ಯಾವ ಫಾಂಟು ಬೇಕು ಆ ಫಾಂಟ್ ಎಲ್ಲ ಯೂಸ್ ಮಾಡ್ಕೋಬೋದು. ಎಲ್ಲ ಫ್ರೀ ಇಲ್ಲಿ. ಓಕೆನಾ. ನೀವು ದುಡ್ಡು ಕೊಡಬೇಕಂತ ಏನೋ ಅವಶ್ಯಕತೆಯೇ ಇಲ್ಲ. ಓಕೆನಾ ಗೈಸ್, ನಾನು ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಕಲರ್ ಬೇಕಿದ್ದರೂ ಚೇಂಜ್ನ ಮಾಡ್ಕೋಬೋದು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಇಟ್ಕೊಬೋದು. ನಾನು ಬ್ಲ್ಯಾಕ್ನೂ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು, ಗ್ರೀನ್ನೂ ಬೇಕಿದ್ರೆ ಮಾಡ್ಬೋದು, ಇಲ್ಲಿಂದ ಎಲ್ಲೋ ಬೇಕಿದ್ರೂ ನೀವು ಮಾಡ್ಬೋದು. ನಿಮ್ಗೆ ಅಕಾರ್ಡಿಂಗ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಇಟ್ಕೊಬೋದು. ಅಲ್ಫಾ ಒಬೆಸಿಟಿ ಅಂತ ಇದೆಯಲ್ಲ, ಅದನ್ನು ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಥರ ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕು ನಿಮ್ಮದು ಇದಕ್ಕೆ ಅದಷ್ಟು ನೀವು ಅಲ್ಫಾ ಒಬೆಸಿಟಿಯಲ್ಲಿ ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ಇದು ಕಾರ್ನರ್ ಪಿನ್ ಅಂತ ಇದೆಯಲ್ಲ, ಇದು ಏನಿಲ್ಲ, ಇದು ಸ್ಕಿಪ್ ಮಾಡಿ. ಓಕೆನಾ. ಅದಾದಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ, ಇದು ನೀವು ಯಾವ ಕಡೆ ಬೇಕು ಆ ಕಡೆ ನಿಮ್ಮದು ಈ ಥರ ಸೆಲೆಕ್ಟ್ನ ಮಾಡ್ಕೋಬೋದು. ಓಕೆನಾ. ನಿಮ್ಮ ಟೆಕ್ಸ್ಟು. ಓಕೆನಾ. ಅದಾದಮೇಲೆ ಬ್ಲೆಂಡಿಂಗ್ ಅಂತ ಇದೆಯಲ್ಲ, ಇಲ್ಲಿ ಬೆಂಡಿಂಗ್ ಅಂತ ಬಂದರೆ ಇದು ನಿಮ್ಗೆ ಅಷ್ಟೇನು ಯೂಸ್ ಆಗೋಲ್ಲ, ಇದನ್ನು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ನೋಡಿ ಈ ಥರ ಕಾಣುತ್ತೆ. ಇನ್ನೂ ತುಂಬ ಆಪ್ಷನ್ಸ್ ಇರುತ್ತೆ, ನೀವು ಯಾವುದ್ರಲ್ಲಿ ಬೇಕಾದರೂ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಬ್ಲೆಂಡಿಂಗ್ ಮಾಡ್ಬೋದು, ಸ್ಕ್ರೀನಲ್ಲೂ ಬೇಕಿದ್ರೆ ಬ್ಲೆಂಡ್ ಮಾಡ್ಬೋದು, ಆ ಥರ. ಓಕೆನಾ. ಅಷ್ಟು ಯೂಸ್ ಆಗಲ್ಲ ಅನಿಸುತ್ತೆ, ಕೆಲವೊಬ್ಬರು ಇರ್ತಾರೆ ಯೂಸ್ ಮಾಡ್ತಾರೆ ಬ್ಲೆಂಡಿಂಗ್ನ. ಓಕೆನಾ. ಸೊ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಬ್ಯಾಗ್ ಬನ್ನಿ. ಅದಾದಮೇಲೆ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಇದನ್ನು ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು. ಲೈನ್ ಬೇಕಿದ್ರೆ ಕೊಡ್ಬೋದು, ಇಲ್ಲ ನಾರ್ಮಲ್ ಆಗೋ ಬೇಕಿದ್ರೆ ಇಡ್ಬೋದು. ಲೈನ್ ಅಂದರೆ ಕೆಳಗಡೆ ನಿಮ್ಮ ಟೆಕ್ಸ್ಟ್ ಕೆಳಗಡೆ ಒಂದು ಲೈನ್ ಬಂದುಬಿಟ್ಟು ಗ್ರೋ ಆಗುತ್ತೆ. ಅದಾದಮೇಲೆ ಔಟ್ಲೈನಿಂಗ್ ಅಂದರೆ ಈ ಥರ ಔಟ್ಸೈಡಿಂದ ನೀವು ಈ ಥರ ಬ್ಲ್ಯಾಕ್ ಕಲರ್ ಲೈನ್ ಏನಿರುತ್ತೆ ಅದು ಬರುತ್ತೆ, ಒಂದು ಏನು ಟೆಕ್ಸ್ಟ್ ಇದೆ ಅದು. ಶ್ಯಾಡೋ ಅಂದರೆ ಈಗ ಬ್ಯಾಕ್ ಸೈಡಿಂದ ನಿಮ್ಮದು ಶ್ಯಾಡೋ ಬರುತ್ತೆ. ಈಗ ನೀವು ಹೋದರೆ ಎಲ್ಲಾದರೂ ಗೋಡೆ ಕಡೆ ನಿಂತರೆ ಒಂದು ಶ್ಯಾಡೋ ಬರಲ್ವ, ಆ ಥರ ನಿಮ್ಮ ಟೆಕ್ಸ್ಟಿಗೆ ಒಂದು ಶ್ಯಾಡೋನ ಬರುತ್ತೆ. ನೀವು ಯೂಸ್ನ ಮಾಡ್ಕೋಬೋದು. ತುಂಬ ಜನ ಯೂಸ್ ಮಾಡ್ತಾರೆ, ಇನ್ಫ್ಯಾಕ್ಟ್ ನಾನು ಯೂಸ್ ಮಾಡ್ತೀನಿ ಶ್ಯಾಡೋನ. ಸೊ ನಿಮಗೆ ಇಷ್ಟ ಆದರೆ ನೀವು ಶ್ಯಾಡೋನ ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್. ಅದಾದಮೇಲೆ ಇಲ್ಲಿ ಗ್ಲೋ ಅಂತ ಇದೆ. ಸೊ ಗ್ಲೋನ ನೀವು ಆನ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಟೆಕ್ಸ್ಟಲ್ಲಿ ಏನೋ ಒಂಥರ ಲೈಟ್ ಎಫೆಕ್ಟ್ ಬಂದುಬಿಡುತ್ತೆ. ಲೈಟ್ ಅಂದರೆ ಏನೋ ಒಂಥರ ಲೈಟ್ ಥರ ಎಫೆಕ್ಟ್ ಬರುತ್ತೆ ನೀವು ಗ್ಲೋನ ಯೂಸ್ ಮಾಡಿದರೆ ಟೆಕ್ಸ್ಟಲ್ಲಿ. ಓಕೆನಾ ಗೈಸ್. ಇದೆಲ್ಲ ಆಯಿತು ಬ್ಯಾಕ್ಗ್ರೌಂಡ್. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂದರೆ ಈ ಥರ ನೋಡಿ, ಬ್ಯಾಕ್ಗ್ರೌಂಡು ಈ ಥರ ಕಲರ್ಸ್ಗಳನ್ನ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ನಿಮ್ಮ ಬ್ಯಾಕ್ಗ್ರೌಂಡ್ ಕಲರ್ ನಿಮ್ಗೆ ಏನು ಬೇಕೋ ಅದನ್ನು ನೀವು ಇಟ್ಕೋಬೋದು. ಓಕೆನಾ ಗೈಸ್. ಇದು ಫುಲ್ ವಿಡ್ದ ಬ್ಯಾಕ್ಗ್ರೌಂಡ್ ಅಂದರೆ ಫುಲ್ ಬರುತ್ತೆ ನಿಮ್ಮ ಸ್ಕ್ರೀನಲ್ಲಿ, ಈ ಥರ ನಿಮಗೆ ಕಾಣಿಸ್ತಿದೆಯಲ್ಲ ಆ ಥರ. ಓಕೆನಾ. ನೀವು ಯಾವ್ದು ಬೇಕಿದ್ರೂ ಅದನ್ನು ಯೂಸ್ನ ಮಾಡ್ಕೋಬೋದು. ಇದಾಯಿತು ನಮ್ಮದು ಟೆಕ್ಸ್ಟ್ ಕೆಲಸ. ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಡ್ತೀನಿ, ನನಗೆ ಬ್ಯಾಕ್ಗ್ರೌಂಡ್ ಬೇಡ. ಸೊ ಇಲ್ಲಿಂದ ನಾನು ಬ್ಯಾಕ್ ಬರ್ತೀನಿ. ಓಕೆನಾ.
ಇಲ್ಲಿಂದ ಸಣ್ಣದಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಇನ್ ಆ್ಯನಿಮೇಷನ್ ಇದೆ, ನೀವು ಟೆಕ್ಸ್ಟ್ನ ಇನ್ ಆ್ಯನಿಮೇಷನ್ ಮಾಡ್ಬೋದು. ಫೇಡು, ಪಾಪು, ಸ್ಲೈಡ್ ರೈಟು, ಸ್ಲೈಡ್ ಡೌನು, ಮತ್ತು ಇನ್ನೂ ತುಂಬ ಇದೆ. ಕುಕ್ಕೀಸ್ ಎಂಥದ್ದಿದು ಕ್ರಾಕೀಸ್, ಓಕೆ, ಡ್ರಾಪು. ಸೊ ಡ್ರಾಪ್ ಅಂದರೆ ಈ ಥರ ಬರುತ್ತೆ. ಸೊ ನಂಗೆ ಡ್ರಾಪ್ ತುಂಬ ಇಷ್ಟ, ಸೊ ಡ್ರಾಪಲ್ಲೇ ಇಟ್ಟಿದ್ದೀನಿ. ಸೊ ನಿಮಗೆ ಯಾವ ಆ್ಯನಿಮೇಷನ್ ಇಷ್ಟ, ಇನ್ ಆ್ಯನಿಮೇಷನ್ನು ಅದನ್ನು ನೀವು ಹೇಳ್ಬೋದು. ಓಕೆನಾ ಗೈಸ್, ನೀವು ನೋಡಿ ಬರುತ್ತೆ ನಿಮಗೆ ಏನು ಎಡಿಟ್ ಮಾಡಿದೆ ಅದು. ಓಕೆನಾ, ಇದೆಲ್ಲ ಆಯಿತು. ಇದಾದಮೇಲೆ ಲಾಸ್ಟ್ದು ಹ್ಯಾಂಡ್ ರೈಟಿಂಗ್ ಅಂದರೆ ನೀವೇನಾದರೂ ಬರೆಯೋದು ವೀಡಿಯೋದಲ್ಲಿ. ಸೊ ಇದೆಲ್ಲ ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಏನಾದರೂ ಬ್ಲ್ಯಾಕ್ ಕಲರಲ್ಲಿ ಏನಾದರೂ ರಿಮೂವ್ ಏನಾದರೂ ಮಾಡೋದಾದರೆ ಹ್ಯಾಂಡ್ ರೈಟಿಂಗ್ದು ಯೂಸ್ ಮಾಡ್ತಾರೆ. ಸೊ ನೀವೇನಾದರೂ ಹ್ಯಾಂಡ್ ರೈಟಿಂಗ್ ಯೂಸ್ ಮಾಡೋದಾದರೆ ನೋಡಿ ಈ ಥರ ಬರ್ಕೋಬೋದು ನೀವು. ಹ್ಯಾಂಡ್ ರೈಟಿಂಗ್ನ ಯೂಸ್ ಮಾಡಿಕೊಂಡು ಅಳಿಸೋದಾದರೆ ಇಲ್ಲಿ ಎರೇಸ್ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿಂದ ನೀವು ಎರೇಸ್ನ ಮಾಡ್ಕೋಬೋದು. ಓಕೆನಾ, ಸೊ ಅದಾಯಿತು ನಮ್ಮದು ಹ್ಯಾಂಡ್ ರೈಟಿಂಗ್. ಅದಾದಮೇಲೆ ನೀವು ವಾಯ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ವಾಯ್ಸ್ ಓವನ್ನು ನೀವು ಮಾಡ್ಕೋಬೋದು ಇಲ್ಲಿಂದ ರೆಕಾರ್ಡ್ ಬಟನಲ್ಲಿ. ಅದಾಯಿತು ನಮ್ಮದು ರೆಕಾರ್ಡ್ ಬಟನ್ನು. ಇದಾದಮೇಲೆ ಮ್ಯೂಸಿಕ್ಕು, ನೀವು ಫೋಲ್ಡರಲ್ಲಿ ಹೋಗಿ ನಿಮ್ಮ ಆಲ್ಬಮ್ಸಲ್ಲಿ ಹೋಗಿ ನಿಮಗೆ ಯಾವ ಸಾಂಗ್ ಇಷ್ಟ ಆಗುತ್ತೆ ಆ ಸಾಂಗ್ನ ನೀವು ಹ್ಯಾಡ್ನ ಮಾಡ್ಕೋಬೋದು ಇಲ್ಲಿಂದ. ಓಕೆನಾ ಗೈಸ್, ಸೊ ಸುಮ್ಮನೆ ನಾನು ಸಾಂಗ್ನ ಹ್ಯಾಡ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಸೊ ಐ ಹೋಪ್ ನೋಡಿ ನೀವು ಒಂದ್ಸಲ. ಐ ಹೋಪ್ ಗೈಸ್ ನಾನು ನಿಮಗೆ ಎಲ್ಲ ಆಪ್ಷನ್ಸು ತೋರಿಸಿದ್ದೀನಿ ಕೈನ್ ಮಾಸ್ಟರಲ್ಲಿ, ಒಂದು ಡೌಟು ಬಿಟ್ಟಿಲ್ಲ ಅನ್ಕೋತೀನಿ. ಬೈ ಚಾನ್ಸ್ ಏನಾದರೂ ಡೌಟ್ ಬಿಟ್ಟಿದ್ದರೆ ನನಗೆ ಕೇಳಿ ಕಾಮೆಂಟಲ್ಲಿ, ನಿಮಗೆ ರಿಪ್ಲೈ ಮಾಡ್ತೀನಿ, ಹೇಳ್ಕೊಡ್ತೀನಿ ಏನಾದರೂ ಡೌಟ್ ಏನಾದರೂ ಬಿಟ್ಟಿದ್ದೆ. ಓಕೆನಾ ಗೈಸ್, ಸೊ ಇಷ್ಟೇ ವಿಡಿಯೋ. ಐ ಥಿಂಕ್ ಒಂದು ಆಪ್ಷನ್ನು ಬಿಟ್ಟಿದ್ದೀನಿ ನಾನು. ಸೊ ಲಾಸ್ಟಲ್ಲಿ ನಿಮ್ಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದೇನಂದರೆ ಈಗ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಲ್ಲ, ಇದು ಬೇಕಿದ್ರೆ ಇದನ್ನು ಪ್ರೆಸ್ ಮಾಡಿದರೆ ನಮಗೆ ಲಾಸ್ಟ್ ಬಟನ್ ಹತ್ರ ಕರ್ಕೋಗುತ್ತೆ. ನಾವು ಸ್ಕ್ರಾಲ್ ಮಾಡ್ತಾ ದೂರ ತುಂಬ ಸ್ಕ್ರಾಲ್ ಮಾಡಬೇಕಲ್ಲ, ಹಾಗಾಗಿ ಈಗ ನಾವು ಎಂಡ್ ಪಾಯಿಂಟಲ್ಲಿದ್ದರೆ ಈಗ ಇದನ್ನು ಪ್ರೆಸ್ ಮಾಡಿದರೆ ಸ್ಟಾರ್ಟಿಂಗ್ ಪಾಯಿಂಟ್ನ ತಗೊಬರುತ್ತೆ. ಸೊ ಈ ಆಪ್ಷನ್ನು ಗೊತ್ತಾಯ್ತಲ್ಲ. ಸೊ ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಓಕೆನಾ ಗೈಸ್, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.